ನಿನ್ನೆ ದಿವಸ ಅಕ್ರೂರ ಮಥುರಾ ನಗರದಿಂದ ವೃಂದಾವನಕ್ಕೆ ಬಂದು ಕೃಷ್ಣನಿಗೆ ಕಂಸ ಮಾಡಿದಂತಹ ಅನ್ಯಾಯ ಅಕ್ರಮಗಳನ್ನು ವಿವರಿಸಿ ಹೇಳಿದ್ದು. ಆ ಬಳಿಕ ಧನುರ್ಯಾಗ ಮಥುರಾ ನಗರದಲ್ಲಿ ನಡೆಯುವಂತಿದೆ. ಹಾಗಾಗಿ ಮಥುರಾ ನಗರಕ್ಕೆ ಈ ಸುತ್ತಮುತ್ತಲಿನ ಹಳ್ಳಿಯವರೆಲ್ಲರೂ ಬರಬೇಕು, ಈ ವೃಂದಾವನದ ನಿವಾಸಿಗಳಾದಂತಹ ನಂದಗೋಪನು ಕೂಡ ಬರಬೇಕು, ಕೃಷ್ಣ ಬಲರಾಮರು ಬರಬೇಕು ಅನ್ನುವಂಥ ಕಂಸನ ಆದೇಶ ಏನಿತ್ತು ಅದನ್ನ ಅಕ್ರೂರ ತಿಳಿಸಿದಂಥ ಕಥೆಯನ್ನು ನೋಡಿದ್ವಿ. ಮತ್ತು ರಾತ್ರಿ ಕಳೆದ ಬಳಿಕ ಸೂರ್ಯೋದಯ ಆಗ್ತಿದ್ದಂತೆ ಎಲ್ಲರೂ ಕೂಡ ಮಥುರೆಯತ್ತ ಪ್ರಯಾಣ ಪ್ರಾರಂಭಿಸಿದಂತಹ ಘಟನೆಯನ್ನ ನಿನ್ನೆ ದಿವಸ ನೋಡಿದ್ವಿ. ಕಂಸನಿಗೆ ಅವರೆಲ್ಲರೂ ವಾರ್ಷಿಕ ಕಪ್ಪ ಕಾಣಿಕೆಯನ್ನು ಸಲ್ಲಿಸಬೇಕಾಗಿತ್ತು. ಅದಕ್ಕಾಗಿ ಹಾಲು, ಮೊಸರು, ತುಪ್ಪ ಇತ್ಯಾದಿ ಸಕಲ ಸಾಮಗ್ರಿಗಳನ್ನು ಕೂಡ ಸಂಪಾದನೆ ಅವರು ಸಂಗ್ರಹ ಮಾಡಿಕೊಂಡು ಹೊರಡಲಿಕ್ಕೆ ತಯಾರಾದರು. ಭಾಗವತದಲ್ಲಿ ಬರುವಂತೆ ನಂದಗೋಪ ತಳವಾರದ ಮೂಲಕ, ಸತ್ತ ಅಂತ ಕರೀತಾರೆ ತಳವಾರವಿಗೆ ಸಂಸ್ಕೃತದಲ್ಲಿ, ಆ ತಳವಾರದ ಮೂಲಕ ಊರಿನಲ್ಲೆಲ್ಲ ಡಂಗ್ರ ಹೊಡಿಸಿದ. ಎಲ್ಲರೂ ಕೂಡ ಕಪ್ಪ ಕಾಣಿಕೆಗೆ ಒಪ್ಪಿಸಲಿಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನ ಎಲ್ಲರೂ ತಂದು ಒಪ್ಪಿಸಬೇಕು. ಹಾಗಾಗಿ ಆ ಸಾಮಗ್ರಿಗಳನ್ನ ಸಂಪಾದನೆ ಮಾಡ್ಕೋಬೇಕು, ಸಂಗ್ರಹಿಸಬೇಕು ಮತ್ತು ಮಥುರಾ ನಗರಕ್ಕೆ ಬರಬೇಕು ಎಲ್ಲರೂ ಕೂಡ ಅಂತ ನಂದಗೋಪನು ಕೂಡ ತಳವಾರದ ಮೂಲಕ ಡಂಗುರ ಸಾರಿಸಿದ. ಆಮೇಲೆ ಎಲ್ಲರೂ ಕೂಡ ಹೊರಡಲಿಕ್ಕೆ ತಯಾರಾದರು. ಈ ಕಡೆ ಕೃಷ್ಣ ವೃಂದಾವನವನ್ನು ಬಿಟ್ಟು ಮಥುರಾ ನಗರಕ್ಕೆ ಹೊರಡ್ತಾ ಇದ್ದಾನೆ ಅನ್ನುವಂಥ ಸುದ್ದಿ ಗೋಪ ಸ್ತ್ರೀಯರಿಗೆ ಗೊತ್ತಾಗ್ತಿಲ್ಲ. ಅವರೆಲ್ಲರೂ ಕೂಡ ಅವನ ಲೀಲೆಗಳನ್ನು ಸ್ಮರಿಸಿಕೊಂಡು, ಹಿಂದೆ ಆತ ತಮಗೆ ಮಾಡಿದಂತಹ ಉಪಕಾರವನ್ನ ಇತ್ಯಾದಿಗಳನ್ನ ಸ್ಮರಿಸಿಕೊಂಡು ಮತ್ತೆ ಸಂಕಟ ಪಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವನ ವಿರಹವನ್ನ ಅಸಹನೀಯವಂತೆ ಭಾವಿಸಿಕೊಂಡು ವಿಲಾಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಹಿಂದಿನಂತೆ ಎಲ್ಲರನ್ನೂ ಬೈದರು. ಚತುರ್ಮುಖ ಬ್ರಹ್ಮ ಮೊದಲಾದಂಥ ಎಲ್ಲರನ್ನು, ವಿಧಿ ಮೊದಲಾದ ಎಲ್ಲರನ್ನೂ ಬೈದರು. ಎಂಥ ದುಷ್ಟ ಕೆಲಸವನ್ನು ನೀನು ಮಾಡಿಬಿಟ್ಟಿದೆ ಈಗ ಅಂತ ಮೊದಲು ಬೈದಿದ್ದವರು ಆ ಚತುರ್ಮುಖ ಬ್ರಹ್ಮನನ್ನೇ. ಸ್ವಲ್ಪ ಹೊತ್ತು ನಮಗೆ ಕೃಷ್ಣನ ಈ ಮುಖಕಮಲವನ್ನು ತೋರಿಸಿದೆ, ಸ್ವಲ್ಪ ಆನಂದವನ್ನು ನಮಗೆ ಕೊಡ್ತೇವೆ. ಈಗ ಮತ್ತೆ ಆ ಆನಂದವನ್ನು ಕಿತ್ತುಕೊಳ್ತಾ ಇದ್ವಿ ಅಂತ ಅವರು ಆ ಚತುರ್ಮುಖ ಬ್ರಹ್ಮನನ್ನೇ ಬೈದರು. ಕೃಷ್ಣನ ಅನೇಕ ಕಲ್ಯಾಣ ಗುಣಗಳನ್ನ ಅವರು ವರ್ಣನೆ ಮಾಡಿಕೊಂಡು ಕೊನೆಗೆ ಹತಾಶರಾಗಿ, ಹೌದು ನಾವೆಲ್ಲ ಹಳ್ಳಿಯ ಹುಡುಗಿಯರು, ನಮ್ಮಿಂದ ಏನಾಗಬೇಕಾಗಿದೆ ಕೃಷ್ಣನಿಗೆ, ಇನ್ನು ಮುಂದೆ ಆತ ಪಟ್ಟಣಕ್ಕೆ ಹೋಗೋನಿದ್ದಾನೆ, ಪಟ್ಟಣದ ಹುಡುಗಿಯರು ಬಹಳ ನಿಷ್ಣಾತರಾದವರು, ಅವರ ಸಹವಾಸದಿಂದ ನಮ್ಮನ್ನು ಅವನು ಮರಿತಾನೆ ಅಂತ ಹೀಗೆ ಅವರು ತಮ್ಮನ್ನು ತಾವೇ ಬೈದುಕೊಂಡ್ರು. ಕೊನೆಗೆಲ್ಲ ತಿರುಗಿ ಅವರ ಸಿಟ್ಟು ಅಕ್ರೂರನ ಕಡೆ ತಿರುಗಿತ್ತು. ಅಕ್ರೂರ ಅಂತ ಹೆಸರು ಇಟ್ಕೊಂಡಿದ್ದಾನೆ. ಅಕ್ರೂರ ಅಂದ್ರೆ ಕ್ರೂರನ ಅಲ್ಲದೆ ಇದ್ದವ ಅಂತರ್ಥ, ಶಾಂತ ಸ್ವಭಾವದವ, ಭಕ್ತ ಸ್ವಭಾವದವ ಅಂತರ್ಥ. ಆದ್ರೆ ಇವನು ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಇವತ್ತು ನಮ್ಮ ವಿಷಯದಲ್ಲಿ ಕ್ರೂರನಾಗಿದ್ದಾನೆ. ಕೃಷ್ಣನನ್ನ ನಮ್ಮಿಂದ ಸೆಳೆದುಕೊಂಡು ಹೋಗ್ತಾ ಇದ್ದಾನೆ. ಹಾಗಾಗಿ ಇವನ ಹೆಸರಿಗೆ ವಿರುದ್ಧವಾದಂಥ ಕೆಲಸವನ್ನು ಮಾಡ್ತಿದ್ದಾನೆ. ಇವನಿಗೆ ನಿಜವಾಗ್ಲೂ ಇವರು ತಂದೆ ತಾಯಿಗಳಾದವರು ಅಕ್ರೂರ ಅಂತ ಹೆಸರು ಇಡಬಾರ್ದಿತ್ತು. ಮೈತದ್ವಿಧಸ್ಯ ಅಕರುಣೈವ, ಕರುಣಾಹೀನನಾದವ ಈ ಅಕ್ರೂರ, ನಾಮಭೂತ, ಇಂಥ ಹೆಸರೇ ಅವನಿಗೆ ಇರಬಾರ್ದಿತ್ತು. ಯೋತಾ ವನಾಶ್ವಾಸ್ಯ ಸುದುಃಖಿತಂ ಜನಂ ಪ್ರಿಯಾಪ್ರಿಯಂ ನೇಷ್ಯತಿ ಪಾರಮಧ್ವನಃ. ಹೋಗ್ಲಿ, ಕೃಷ್ಣನ್ ಕರ್ಕೊಂಡು ಹೋಗ್ತಿದ್ದಾನಲ್ಲ, ಕೊನೆಗೆ ನಮ್ಗೊಂದು ಮಾತಾಡಿ ಹೇಳ್ಬೋದಿತ್ತು, ನಿಮಗೆಲ್ಲರಿಗೂ ಅತ್ಯಂತ ಪ್ರೇಮಾಸ್ಪದ ಅಂತ ಕೃಷ್ಣನಲ್ಲಿ ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದೀನಿ, ಹಾಗಾಗಿ ನೀವು ನನ್ನ ಕ್ಷಮಿಸಬೇಕು ಅಂತ ಒಂದು ಮಾತಾಡಿ ಹೇಳ್ಬೋದಿತ್ತು. ಆ ಮಾತನ್ನು ಹೇಳಿದವನು ಯಾವುದೇ ಕರುಣೆ ಇಲ್ಲದೆ ಅತ್ಯಂತ ಕ್ರೌರ್ಯದಿಂದ ಕೃಷ್ಣನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹಾಗಾಗಿ ಅವನಿಗೆ ಅಕ್ರೂರ ಅನ್ನೋ ಹೆಸರನ್ನ ಅವನ ತಂದೆ ತಾಯಿಗಳು ಇಡಬಾರ್ದಿತ್ತು ಅಂತ ಅವನನ್ನ ನಿರಾಕರಣೆ ಮಾಡಿದ್ರು, ಅವನನ್ನ ನಿಂದನೆ ಮಾಡಿದ್ರು. ಅವರೆಲ್ಲರೂ ಕೂಡ ತಮ್ಮ ಸಹಜವಾದಂತಹ ಲಜ್ಜೆ, ನಾಚಿಕೆ ಇತ್ಯಾದಿಗಳನ್ನ ಬಿಟ್ಟು ಆ ಕೃಷ್ಣನ ಸದ್ಗುಣಗಳನ್ನ, ಅವನ ಸೌಂದರ್ಯ ಮಾಧುರ್ಯಗಳನ್ನ ವರ್ಣನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಮತ್ತು ರಾಗವಾಗಿ ವಿಲಾಪ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಾಗಾದಾಗ ಕೃಷ್ಣ ಅವನಿಗೆ ಈ ಸಂಗತಿ ಗೊತ್ತಾಗಿ ಅವನು ತನ್ನ ದೂತರನ್ನು ಕೆಲವರನ್ನು ಕಳಿಸಿಕೊಟ್ಟ. ಗೋಪಸ್ತ್ರೀಯರ ಕಡೆ ದೂತರನ್ನು ಕಳಿಸಿಕೊಟ್ಟು, ನಾನು ನಿಮ್ಮಿಂದ ಶಾಶ್ವತನಾಗಿ ಇಲ್ಲಿಂದ ಹೋಗ್ತಾ ಇಲ್ಲ, ಮತ್ತೆ ನಿಮ್ಮ ಹತ್ರ ಬರುವವನಿದ್ದೇನೆ ಅಂತ ಅವ್ರಿಗೆ ಆಶ್ವಾಸನೆ ಕೊಟ್ಟು ಅವನು ಅಲ್ಲಿಂದ ಹೊರಟು ಹೋದ. ಕೃಷ್ಣ ರಥ ಏರಿದ ಮೇಲೆ ಆ ರಥ
ದೃಷ್ಟಿಗಿಂತ ದೂರ ಆಗೋಕ್ಕಿಂತ ತನಕನೂ ಕಣ್ಮರೆ ಆಗೋ ತನಕನೂ ಆ ಗೋಪಸ್ಥರು ಇರೋದು ಕೂಡ ಅದನ್ನು ನೋಡ್ತಾ ಇದ್ರು. ಚಿತ್ರಪಟದಲ್ಲಿ ಚಿತ್ರಿತರಾದಂತಹ ಗೊಂಬೆಗಳಂತೆ, ಚಿತ್ರದಲ್ಲಿ ಚಿತ್ರಿತರಾದಂತಹ ಗೊಂಬೆಗಳಂತೆ ಅವರು ನೋಡ್ತಾ ಇದ್ರು. ಅವ್ನು ಹೊರಟು ಹೋದ್ಮೇಲೆ ಈಗ ಬಂದ್ಬಿಡ್ಬೋದು, ಒಂದು 5 ನಿಮಿಷ ಯಾವುದೋ ಕೆಲಸಕ್ಕಾಗಿ ಹೋಗಿದ್ದಾನೆ, ಇನ್ನು ಬಂದು ಬಿಡ್ಬೋದು ಅಂತ ಮತ್ತೆ ಅವರಿಗೆ ಆಕಾಂಕ್ಷೆ ನಿರೀಕ್ಷೆಗಳಿದ್ದು ಹಾಗೆ ನೋಡ್ತಾನೆ ಇದ್ರು. ಕೊನೆಗೆ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಇನ್ನು ಅವನು ಹಿಂತಿರುಗಿ ಬರೋದಿಲ್ಲ ಅಂತ ನಿಶ್ಚಿತ ಆದ್ಮೇಲೆ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿ ಬಂದ್ರು. ಹಗಲು ರಾತ್ರಿಯಲ್ಲಿ ಪರಿವೇ ಇಲ್ಲದೆ ಆ ಕೃಷ್ಣನ ಸದ್ಗುಣ ಕೀರ್ತನೆಯಲ್ಲಿ ಅವರು ಮಗ್ನರಾಗಿ ತಮ್ಮ ವಿರಹ ವೇದನೆಯನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಂಡ್ರು. ಆ ಬಳಿಕ ಈ ಅಕ್ರೂರ ಕೃಷ್ಣ ಮತ್ತು ಬಲರಾಮನನ್ನ ರಥದಲ್ಲಿ ಕೂಡಿಸ್ಕೊಂಡು ಮುಂದೆ ಹೊರಟು ಯಮುನಾ ನದಿಯ ತೀರಕ್ಕೆ ಬಂದ. ಯಮುನಾ ನದಿಯ ತೀರಕ್ಕೆ ಬಂದ ಮೇಲೆ ಏನು ಹೇಳಿದ ಅವರಿಗೆ, ನೀವು ಇಲ್ಲೇ ರಥದಲ್ಲಿ ಕೂತಿರ್ರಿ, ನಾನು ಯಮುನಾ ನದಿಯ ಆ ಒಂದು ಮಡು ಏನಿದೆ, ಬ್ರಹ್ಮಹೃದ ಅಂತ ಮಡು ಹಿಂದೆ ಹೇಳಿದ್ದು ನಾವು, ಒಂದು ನಿರ್ದಿಷ್ಟವಾದಂಥ ಪ್ರದೇಶ, ಅಲ್ಲಿ ಹೋಗಿ ನಾನು ನನ್ನ ಸ್ನಾನ ಆನ್ಹಿಕ ಇತ್ಯಾದಿಗಳನ್ನು ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ ಅವನು. ಕೃಷ್ಣ ಬಲರಾಮರಿಬ್ರು ಹೇಳಿದ್ರು, ಆಯ್ತಪ್ಪ ಬೇಗ ಬಂದ್ಬಿಡು, ನಿನ್ನನ್ನು ಬಿಟ್ಟು ಬಹಳ ಹೊತ್ತು ತನಕ ನಮ್ಗೆ ಇರ್ಲಿಕ್ಕೆ ಆಗೋದಿಲ್ಲ, ನೀನು ನಮ್ಗೆ ಹಿರಿಯನಾಗಿದ್ದಿ, ಹಾಗಾಗಿ ತಡ ಮಾಡಬೇಡ, ಬೇಗ ಹೋಗು, ಬೇಗ ಬಾ ಅಂತ ಕೃಷ್ಣನಿಗೆ ಅವರಿಬ್ರು ಒತ್ತಾಯಿಸಿದ್ರು. ಈಗಲೇ ಬಂದ್ಬಿಡ್ತೀನಿ, ಇಲ್ಲೇ ಕೂತ್ಕೊಂಡಿರ್ರಿ ಅಂತ ಆ ಅಕ್ರೂರ ಅವ್ರಿಗೆ ಹೇಳಿ ತಾನು ನೀರಿಗಿಳಿದ. ಹೀಗೆ ನೀರಿಗಿಳಿದ ಮೇಲೆ ಅವನು ಅಲ್ಲಿ ಸಮುದ್ರದ ಒಳಗಿಳಿದಾಗ ಆ ಸಮುದ್ರದ ನದಿಯ ನೀರಿನ ಒಳಗಡೆ ಅವನಿಗೆ ಕೃಷ್ಣನ ವಿಶ್ವರೂಪ ಪ್ರದರ್ಶನ, ಕೃಷ್ಣನ ಸಕಲ ರೂಪಗಳು, ಶೇಷಶಾಹಿಯಾದಂಥ ಕೃಷ್ಣ, ವಿಷ್ಣು ಇತ್ಯಾದಿಗಳ ಸ್ಮರಣೆ ಅವನಿಗಾಯ್ತು. ಭಾಗವತದಲ್ಲಿ ಬಂದಿರುವಂತೆ ಆ ಅಕ್ರೂರ ಏನಿದ್ದಲ್ಲ ಆತ ದೊಡ್ಡ ಭಕ್ತನಾಗಿದ್ದ. ಅದಲ್ಲದೆ ತಾತ್ಪರ್ಯದಲ್ಲಿ ಬರುವಂತೆ ಅವನಿಗೆ ಮಂತ್ರಸಿದ್ಧಿ ಇತ್ತು. ಮಂತ್ರಸಿದ್ಧಿ ಇದ್ದವರು ಆಗಿನ ಕಾಲದಲ್ಲಿ ಎಷ್ಟೋ ಜನ ಇದ್ರು, ಅವರಲ್ಲಿ ಒಬ್ಬವ. ಅವನು ನಿತ್ಯವೂ ಅವನ ಕರ್ತವ್ಯ ಏನಾಗಿತ್ತಂದ್ರೆ ಶೇಷಶಾಹಿಯಾದಂತಹ ಕೃಷ್ಣನನ್ನ ಧ್ಯಾನಿಸೋದು. ಅನೇಕ ಮಂತ್ರಗಳಲ್ಲಿ ನಾವು ಭಗವಂತನ ಧ್ಯಾನಿಸಬೇಕಾದ ಬಗೆ ಹೇಗೆ ಅಂತಂದ್ರೆ, ಗಾಯತ್ರಿ ಮೊದಲಾದ ಮಂತ್ರಗಳಲ್ಲಿ ಸೂರ್ಯಮಂಡಲದಲ್ಲಿರುವಂತಹ ಭಗವಂತನನ್ನ ಧ್ಯಾನ ಮಾಡ್ತೀವಿ. ಧನ್ವಂತರಿ ಮಂತ್ರದಲ್ಲಿ ಚಂದ್ರಮಂಡಲದಲ್ಲಿರುವಂತಹ ಭಗವಂತನ ಧ್ಯಾನ ಮಾಡ್ತೀವಿ. ಹೀಗೆ ಬೇರೆ ಬೇರೆ ಮಂತ್ರಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಕೃಷ್ಣ ಷಡಕ್ಷರ ಮೊದಲಾದ ಮಂತ್ರಗಳಲ್ಲಿ ರುಕ್ಮಿಣಿ ಮತ್ತು ಸತ್ಯಭಾಮೆಯ ಇವರಿಬ್ಬರ ಜೊತೆಗೆ ಸಿಂಹಾಸನದಲ್ಲಿ ಕುಳಿತಿರುವಂತಹ ಕೃಷ್ಣನನ್ನು ಧ್ಯಾನ ಮಾಡ್ತೀವಿ. ಹೀಗೆ ಬೇರೆ ಬೇರೆ ಮಂಡಲಗಳಲ್ಲಿ, ಬೇರೆ ಬೇರೆ ಸನ್ನಿವೇಶಗಳಲ್ಲಿ, ಬೇರೆ ಬೇರೆ ಆಯುಧಗಳಿಂದ ಯುಕ್ತನಾದಂತಹ ಭಗವಂತನನ್ನು ಸ್ತೋತ್ರ ಮಾಡೋದು ಮಂತ್ರಗಳ ಪದ್ಧತಿ. ಅವನು ಅಲ್ಲಿ ಒಳಗಿಳಿದು ಮಂತ್ರಗಳನ್ನು ಜಪ ಮಾಡಲಿಕ್ಕೆ ಶುರು ಮಾಡಿದಾಗ ಅವನು ಆ ನೀರಿನಲ್ಲಿ ಭಗವಂತನನ್ನೇ ಸಾಕ್ಷಾತ್ತಾಗಿ ಕಂಡ. ಪ್ರತಿನಿತ್ಯ ಕಲ್ಪನೆಯಲ್ಲಿ ಭಗವಂತನನ್ನು ಕಾಣ್ತಿದ್ದ, ಒಳಗಣ್ಣಿನಿಂದ ಕಾಣ್ತಿದ್ದ. ಮಂತ್ರಸಿದ್ಧಿ ಇದ್ದವನಾದ್ರಿಂದ ನಿತ್ಯ ಶೇಷನನ್ನು ಕಾಣ್ತಿದ್ದಂತವನು. ಭಗವಂತನ ಶೈಲಿಯಾದಂತಹ ಶೇಷನನ್ನ ನಿತ್ಯ ಕಾಣ್ತಿದ್ದ. ಆ ದಿವಸ ಅವನಿಗೆ ಆ ಶೇಷಶಾಹಿಯಾದಂತಹ ಕೃಷ್ಣನನ್ನು ಕೂಡ ಕಾಣುವಂತಾಯಿತು. ಅಗಾಧವಾದಂತಹ ಬೃಹದಾಕಾರವಾದಂತಹ ಶೇಷನ ಶರೀರ ಇತ್ತು. ಆ ಬೃಹದಾಕಾರವಾದಂತಹ ಶೇಷನ ತೊಡೆಯ ಮೇಲೆ ಕೃಷ್ಣ ವರ್ಣದ ಮೇಘಶ್ಯಾಮಲಾದಂತಹ ಇನ್ನೊಂದು ಆಕೃತಿಯನ್ನು ನೋಡಿದ. ಆ ಆಕೃತಿಯನ್ನು ನೋಡಿದಾಗ ಇವನೇ ಕೃಷ್ಣ ಅಂತ ಅವನಿಗೆ ಗೊತ್ತಾಯ್ತು. ಅವನಿಗೆ ಗೊತ್ತಾದಾಗ ಅವನಿಗೆ ಸ್ವಲ್ಪ ಸಂಶಯ ಬಂತು. ರಾಮಕೃಷ್ಣರಿಬ್ಬರು ರಥದಲ್ಲಿ ಕೂತ್ಕೊಂಡಿದ್ದಾರೆ, ಅವ್ರನ್ನ ಅಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿ ನಾನು ಇಲ್ಲಿ ನೀರಿನ ಒಳಗೆ ಬಂದಿದ್ದೇನೆ, ಇಲ್ಲಿ ಅವ್ರು ಕಾಣ್ತಿದ್ದಾರಲ್ಲ ಅಂತ ಅವನಿಗೆ ಒಂದು ಸಂಶಯ ಬಂದು ಸ್ವಲ್ಪ ನೀರಿನಿಂದ ತಲೆ ಮೇಲೆ ಎತ್ತಿದ. ಅವಗಾಹನ ಮಾಡಲಿಕ್ಕೆ ಅಂತ ಹೇಳಿದ್ದ. ಮುಳುಗಿ ಸ್ನಾನ ಮಾಡಬೇಕು ಅಂತ ಸಂಪ್ರದಾಯ, ಹಾಗೆ ಸ್ನಾನ ಮಾಡಬೇಕು ಅಂತ ಹೇಳಿದವನು ನೀರಿನಲ್ಲಿ ಅವರನ್ನು ನೋಡಿದ್ದ. ಅವರು ಅಲ್ಲೇ ಕಂಡಾಗ ಅದು ಮೇಲಿದ್ದಾರೋ ಇಲ್ಲೋ ಅಂತ ನೋಡ್ಬೇಕು ಅಂತ ತಲೆಯನ್ನು ಮೇಲೆತ್ತಿ ನೋಡಿದ. ಅಲ್ಲಿ ಅವ್ರು ಕಂಡ್ರು. ತಮ್ಮಷ್ಟು ತಾವು ರಥದಲ್ಲಿ ಬಲರಾಮ ಮತ್ತು ಕೃಷ್ಣ ಇಬ್ಬರು ಕೂಡ ಇದ್ರು. ನನಗೇನೋ ಭ್ರಾಂತಿ ಬಂದಿರಬಹುದು, ಅವರನ್ನು ಕುರಿತಾಗಿಲ್ಲ ನಾನು ಯಾವಾಗಲೂ ಆಲೋಚನೆ ಮಾಡ್ತಿದ್ದೇನೆ, ಅದರಿಂದ ಭ್ರಾಂತಿ ಬಂದಿರಬಹುದು ಅಂತ ಆಲೋಚನೆ ಮಾಡಿದ. ಮತ್ತೆ ನೀರಿನಲ್ಲಿ ಮುಳುಗಿದ. ಮತ್ತೆ ಅವರೇ ಕಂಡ್ರು. ಹೀಗೆ 2-3 ಬಾರಿ ಆ ಕೃಷ್ಣ ಬಲರಾಮರು ರಥದಲ್ಲಿ ಕಂಡ್ರು ಮತ್ತು ನೀರಿನಲ್ಲಿ ಕಂಡ್ರು. ಹೀಗಾದಾಗ ಅವನಿಗೆ ಆ ಕೃಷ್ಣನ ಒಂದು ಮಹಿಮೆ ಅಂತ ಗೊತ್ತಾಯಿತು. ಗೊತ್ತಾಗಿ ಅವನು ಮೇಲೆ ಬಂದಾಗ ಕೃಷ್ಣ ಅವನನ್ನು ಕೇಳಿದ, ಏನ್ ನೋಡಿದೆ, ಬಹಳ ಆಶ್ಚರ್ಯಚಕಿತನಾಗಿದೆಯಲ್ಲ, ನೀರಿನಲ್ಲಿ ಏನೋ ಅದ್ಭುತವಾದಂಥ ದರ್ಶನ ನಿನ್ಗೆ ಆದಂತ ಕಾಣಿಸ್ತದೆ, ನೀನೇನು ನೋಡಿದಿ ಅಂತ ಕೇಳಿದ. ನಾಗಲೋಕದ ದರ್ಶನ ಏನಾದರೂ ಆಯ್ತೋ ನಿನಗೆ ಅಂತ ಕೃಷ್ಣ ಅವನನ್ನು ಕೇಳಿದ. ಆಗ ಆತ ಕೃಷ್ಣನನ್ನ ಸುದೀರ್ಘವಾಗಿ ಪ್ರಾರ್ಥನೆ ಮಾಡಿದಂಥ ಒಂದು ಅಧ್ಯಾಯ ಇಲ್ಲಿದೆ. ನಂದ, ಸುನಂದ, ವಿಜಯ, ಜಯ, ಬಲ, ಪ್ರಬಲ ಅಂತ ಹೀಗೆ ಕೃಷ್ಣ ವಿಷ್ಣುವಿನ ದ್ವಾರಪಾಲಕರೇನಿದ್ದಾರೆ ಅವರೆಲ್ಲರನ್ನು ಕೂಡ ಅವನು ನೋಡಿದ್ದ. ಅವನ ಸಂಪೂರ್ಣವಾದಂಥ ಸ್ವರೂಪವನ್ನು ನೋಡಿದ.
ಐಶ್ವರ್ಯ, ಬಲ, ಜ್ಞಾನ, ಶ್ರೀ, ಯಶಸ್, ವೈರಾಗ್ಯ, ಇವುಗಳಿಗೆ ಷಡ್ ಐಶ್ವರ್ಯಗಳು ಅಂತ ಕರೀತಾರೆ. 6 ಐಶ್ವರ್ಯಗಳು ಅಂತ. ಅವುಗಳಿಗೆ ಅಭಿಮಾನಿ ದೇವತೆಯರಾದಂಥ ಲಕ್ಷ್ಮಿ, ಪುಷ್ಟಿ, ಸರಸ್ವತಿ, ಕಾಂತಿ, ಕೀರ್ತಿ, ತುಷ್ಟಿ ಇವರು, ಮತ್ತು ಇಲಾ, ಊರ್ಜಾ, ವಿದ್ಯಾ, ಅವಿದ್ಯಾ, ಮಾಯಾ ಎಂಬತಕ್ಕಂಥ ಶಕ್ತಿ ದೇವತೆಗಳು, ಇವರೆಲ್ಲ ಭಗವಂತನನ್ನು ಸುತ್ತುವರೆದಿದ್ರು. ಹೀಗೆ ಸುತ್ತುವರೆದಂತಹ ಭಗವಂತನ ದಿವ್ಯವಾದಂತಹ ಮಂಗಳ ವಿಗ್ರಹವನ್ನು ನಾನಲ್ಲಿ ಗಮನಿಸಿದ. ಆ ಬಲರಾಮನ ಶೇಷಶಯನದ ಮೇಲೆ ಕೃಷ್ಣ ಕೂತ್ಕೊಂಡಿದ್ದ ಅಂತ ಒಂದು ಕಡೆ ಇದೆ. ಮತ್ತೊಂದು ಕಡೆ ಹರಿವಂಶದಲ್ಲಿರಬೇಕು, ಆ ಬಲರಾಮನ ತೊಡೆಯ ಮೇಲೆ ಶೇಷನ ತೊಡೆಯ ಮೇಲೆ ಕೂತ್ಕೊಂಡಿದ್ದ ಅಂತ ಇನ್ನೊಂದು ಕಡೆ ಇದೆ. ಆದರೆ ನಮ್ಗೆ ಎಲ್ಲಿ ಅಂತ ಗೊಂದಲ ಬರ್ತಾ ಇದೆ ಅಂತ ಎಲ್ಲೋ ಒಂದು ಕಡೆ ಹಾಗೆ ಮಾಹಿತಿ ಇದೆ. ನಾವು ಸಾಮಾನ್ಯವಾಗಿ ನೋಡುವಂಥ ಚಿತ್ರ ಶೇಷ ವಿಸ್ತಾರವಾಗಿ ಹರಡ್ಕೊಂಡಿರ್ತಾನೆ, ಅವನ ಮೇಲೆ ಕೃಷ್ಣ ಮಲ್ಕೊಂಡಿರ್ತಾನೆ. ಇಲ್ಲಿ ಈ ಹರಿವಂಶದಲ್ಲಿ ಬಂದಿರುವ ಮಾಹಿತಿ ಅಂತೆ ಶೇಷನ ತೊಡೆಯ ಮೇಲೆ ಅವನು ಕೂತಿದ್ದಾನೆ. ಶೇಷ ಸಂಪೂರ್ಣವಾಗಿ ಬಲರಾಮ ಸಂಪೂರ್ಣವಾಗಿ ಹಾವಿನ ರೂಪದಲ್ಲಿ ಅಲ್ಲಿಲ್ಲ, ಒಂದು ದೇವತೆಯ ರೂಪದಲ್ಲೇ ಆಸೀನನಾಗಿದ್ದಾನೆ ಶೇಷ. ಅವನ ತೊಡೆಯ ಮೇಲೆ ಕೃಷ್ಣ ಕೂತಿದ್ದಾನೆ. ಇಂಥದೊಂದು ಸ್ವರೂಪವನ್ನು ನೋಡಿದ. ಆ ಶೇಷನ 2 ಅಕ್ಕಪಕ್ಕಗಳಲ್ಲಿ ವಾಸುಕಿ ಮೊದಲಾದಂತಹ ನಾಗಶ್ರೇಷ್ಠರು ಅವನನ್ನು ಆರಾಧನೆ ಮಾಡ್ತಾ ಇದ್ರು. ಕಂಬಲ ಮತ್ತು ಅಶ್ವತರ ಎಂಬತಕ್ಕಂಥ ಹೆಸರಿನ 2 ನಾಗಗಳು ಕ್ಯಾಮರಾ ಬೀಸ್ತಾ ಇದ್ರು ಆ ಶೇಷನಾಗನಿಗೆ. ಇದು ಅವನ ವೈಭವ ಆಗಿತ್ತು. ಅವನ ಕೈಯಲ್ಲಿ ಯಾವ್ಯಾವ ಧ್ವಜಗಳಿತ್ತು, ಯಾವ ಆಯುಧಗಳಿತ್ತು, ನೇಗಿಲು ಮತ್ತು ಒನಕೆ ಅನ್ನುವಂಥ ಆಯುಧಗಳಿದ್ದು ಅದನ್ನು ವರ್ಣನೆ ಮಾಡಿದ್ದಾರೆ. ಅವನ ಮೈ ವರ್ಣ ಶ್ವೇತವರ್ಣ ಆಗಿತ್ತು, ನೀಲವಾದಂಥ ವಸ್ತ್ರವನ್ನು ಧರಿಸಿದ್ದ. ವರಾಹದ ಚಿಹ್ನೆ, ತಾಲಧ್ವಜ, ಸ್ವಸ್ತಿಕ ಚಿಹ್ನೆ ಇತ್ಯಾದಿ ಚಿಹ್ನೆಗಳು ಅವನನ್ನ ಅಲಂಕರಿಸಿದ್ದವು. ಕಾರ್ಕೋಟಕ ಮೊದಲಾದಂತಹ ಹಲವಾರು ಮಂತ್ರಿಶ್ರೇಷ್ಠರು ಅವನನ್ನ ಸುತ್ತುವರೆದಿದ್ರು. ನಾಗಲೋಕಕ್ಕೆ ಇವ ರಾಜ ಅಂದಮೇಲೆ ಉಳಿದವರೆಲ್ಲ ಅವನಿಗೆ ಮಂತ್ರಿಗಳು, ಅವರೆಲ್ಲ ಅಲ್ಲಿದ್ರು. ಮತ್ತು ಕೆಲವರು ಅನೇಕ ಜನ ಸೇವಕರು, ಅಸಂಖ್ಯ ಸೇವಕರು ಸುವರ್ಣದ ಕೊಡೆಗಳನ್ನು ತಗೊಂಡು ಬಂದು ಆ ಶೇಷನಾಗನಿಗೆ ಅಭಿಷೇಕ ಮಾಡ್ತಾ ಇದ್ರು. ಬಂಗಾರದ ಕೊಡೆಗಳನ್ನು ತಗೊಂಡ್ಬಂದು ಆ ಬಂಗಾರದ ಕೊಡೆಗಳ ಮೇಲೆ ಪದ್ಮದ ಚಿಹ್ನೆ ಇತ್ತು ಅಂತ ಈ ಹರಿವಂಶದಲ್ಲಿ ವರ್ಣನೆ ಇದೆ. ಹೀಗೆ ಪದ್ಮದ ಆಕೃತಿಗಳನ್ನು ಹೊಂದಿದ್ದಂಥ ಸುವರ್ಣಮಯವಾದಂತಹ ಭಾಂಡಗಳನ್ನು ತೆಗೆದುಕೊಂಡು ಬಂದು ಏಕಾರ್ಣವ ಅನ್ನುವಂಥ ಒಂದು ತೀರ್ಥ, ಆ ಏಕಾರ್ಣವ ತೀರ್ಥದಿಂದ ನೀರನ್ನು ತೆಗೆದುಕೊಂಡು ಬಂದು ರಾಜನಾದಂತಹ ಶೇಷನಾಗನಿಗೆ ಸ್ನಾನ ಮಾಡಿಸ್ತಾ ಇತ್ತು. ಆ ಶೇಷನಾಗನ ತೊಡೆಯ ಮೇಲೆ ಪೀತಾಂಬರನಾದಂತಹ ಶ್ರೀಕೃಷ್ಣ ಸುಖವಾಗಿ ಕುಳಿತಿರೋದನ್ನು ನೋಡಿದ. ಇದೊಂದು ಸ್ವಲ್ಪ ವಿಶಿಷ್ಟವಾದಂತಹ ವರ್ಣನೆ. ನಾವು ಯಾವಾಗಾದ್ರೂ ಏನಾದರೂ ಧ್ಯಾನ ಮಾಡುವಾಗ ಇಂಥದನ್ನ ಪುರಾಣದಲ್ಲಿ ಬಂದಿರುವಂತಹ ಈ ದಿವ್ಯ ವರ್ಣನೆಗಳನ್ನು ಕೆಲವು ಸರಿ ಮನಸ್ಸಿಗೆ ತಂದ್ಕೋಬೇಕು. ಅದಕ್ಕಾಗಿ ಇಷ್ಟೆಲ್ಲ ವಿಸ್ತಾರವಾಗಿ ಕಥೆಯ ವರ್ಣನೆಯನ್ನು ನಾವು ನೋಡೋದು. ಸಾಮಾನ್ಯವಾಗಿ ನಾವೇನು ನೋಡ್ತೀವಿ, ಶೇಷ ವಿಸ್ತಾರವಾಗಿ ಹೇಳಿಕೊಂಡಿರ್ತಾನೆ, ಅವನ ಮೇಲೆ ವಿಷ್ಣು ಆಸೆ ಮಲ್ಕೊಂಡಿರ್ತಾನೆ, ಲಕ್ಷ್ಮಿ ಆತನ ಪಾದ ಸೇವೆ ಮಾಡ್ತಿರ್ತಾರೆ. ಈ ಒಂದು ಸ್ವರೂಪವನ್ನು ನಾವು ಎಷ್ಟೋ ಕಡೆ ನೋಡಿರ್ತೀವಿ, ಹಾಗೆ ಧ್ಯಾನ ಮಾಡ್ತಿರ್ತೀವಿ, ಶೇಷಶಾಹಿ ಆದಂತಹ ವಿಷ್ಣು ಅಂತ. ಆದರೆ ಬಲರಾಮನ ತೊಡೆಯ ಮೇಲೆ ಕುಳಿತಿರುವಂತಹ ವಿಷ್ಣುವಿನ ವರ್ಣನೆ ಏನಿದೆ ಸ್ವಲ್ಪ ಅಪರೂಪದ ವರ್ಣನೆ ಅಂತ ಕಾಣಿಸ್ತೇವೆ. ಹಾಗಾಗಿ ಕೆಲವು ಶ್ಲೋಕಗಳನ್ನು ಧ್ಯಾನ ಮಾಡುವಾಗ ಅಂಥ ದಿವ್ಯವಾದಂತಹ ಸ್ವರೂಪವನ್ನು ಅನುಸಂಧಾನ ಮಾಡ್ಕೊಳ್ತಾ ಆ ಮಂತ್ರಗಳನ್ನು ಜಪ ಮಾಡಬೇಕು ಅಂತ ಸಂಪ್ರದಾಯ ಇರೋದ್ರಿಂದ ಇತ್ಯಾದಿಗಳನ್ನು ನಮ್ಮ ಈ ಕೆಲವು ವಿಷಯಗಳನ್ನು ನಮ್ಮ ಆರಾಧನಾ ಕ್ರಮದಲ್ಲಿ, ನಮ್ಮ ಧ್ಯಾನ ಕ್ರಮದಲ್ಲಿ ಅಳವಡಿಸ್ಕೊಳ್ಬೇಕು. ಈ ಅಕ್ರೂರ ಆ ನೀರಿನಲ್ಲಿ ಕುಳಿತಿದ್ದಾಗಲೇ ಆ ಕೃಷ್ಣ ಬಲರಾಮರು ಇಬ್ಬರನ್ನು ನೋಡಿ ಏನೋ ಮಾತಾಡಬೇಕು ಅಂತ ಪ್ರಯತ್ನ ಪಟ್ಟ. ಆಗ ಕೃಷ್ಣ ಏನು ಮಾಡಿಬಿಟ್ಟ ಅಂದ್ರೆ ತನ್ನ ತೇಜಸ್ಸಿನಿಂದ ಅಕ್ರೂರನಿಗೆ ದಿಗ್ಬಂಧನ ಮಾಡಿಬಿಟ್ಟನಂತೆ, ವಾಗ್ಬಂಧನ ಮಾಡಿಬಿಟ್ಟ, ಮಾತಾಡಬೇಡ ಅಂತ. ಆ ಸಮಯದಲ್ಲಿ ಆ ಅಕ್ರೂರನಿಗೆ ಮಾತೇ ಕಟ್ಟಬೇಕು, ಏನೋ ಕೇಳಬೇಕು ಅಂತ ಅವನು ಕೇಳಲಿಕ್ಕೆ ಆಗಲಿಲ್ಲ ಆ ನೀರಿನ ಒಳಗಿಟ್ಟಾಗ. ಹೀಗೆ ಕುಂಡದಿಂದ ಹೊರಗೆ ಬಂದ ಅಲ್ಲಿ ನೋಡ್ತಾನೆ, ಅಲ್ಲಿ ಕೂಡ ಅದೇ ಒಂದು ಸ್ವರೂಪ ಅವನಿಗೆ ಕಾಣಿಸ್ತು. ಕೀದೃಶಂ ನಾಗಲೋಕಸ್ಯ ವೃತ್ತಂ ಭಾಗವತೇ ಹೃದಯ, ಬ್ರಹ್ಮ ಹೃದಯದಲ್ಲಿ ನಾಗಲೋಕದ ವೃತ್ತಾಂತವನ್ನು ನೋಡಿದಲ್ಲ, ಬಾಳೋತ್ತಂತ ಅಲ್ಲೇ ನೋಡ್ತಾ ಇದ್ವಿ, ವಿಳಂಬ ಮಾಡಿಬಿಟ್ಟು ಮಥುರಾ ನಗರಕ್ಕೆ ಹೋಲಿಕೆ ತಡ ಆಯಿತು, ಬೇಗ ಬಾ ಅಂತ ಕೃಷ್ಣ ಅವನಿಗೆ ಹಾಸ್ಯ ಮಾಡಿದ. ಆಗ ಆ ಅಕ್ರೂರ ಕೃಷ್ಣನಿಗೆ ಹೇಳಿದ, ಸಕಲ ಚರಾಚರ ಜಗತ್ತಿನಲ್ಲಿ ನಿನ್ನನ್ನು ಬಿಟ್ಟು ಬೇರೆ ಯಾವುದಾದ್ರೂ ವಸ್ತು ಇರ್ಲಿಕ್ಕೆ ಸಾಧ್ಯ ಇದೇನು? ನೀನು ಎಲ್ಲವನ್ನೂ ಕೂಡ ಆವರಿಸಿಕೊಂಡಿರುವಂಥವನು. ಹಾಗಾಗಿ 3 ಲೋಕದ ಹೊರಗೆ ಒಳಗೆ ಯಾವ ಅಚ್ಚರಿಯ ಒಂದು ಸಂಗತಿ ಇದೆಯೋ, ನಿನ್ನಿಂದ ವ್ಯಾಪ್ತವಾದಂತಹ ಯಾವ ಜಗತ್ತಿದೆಯೋ ಅದನ್ನೇ ನಾನು ನೀರಿನೊಳಗೆ ನೋಡಿದೆ. ಇದಕ್ಕಿಂತ ಹೆಚ್ಚಿನ ಆಶ್ಚರ್ಯ ಸಂಗತಿ ನನಗೆ ಇನ್ಯಾವುದೂ ಏನೂ ಇಲ್ಲ, ದೊಡ್ಡ ಅತ್ಯದ್ಭುತ ರೂಪವನ್ನೇ ನಾನು ಇಲ್ಲಿ ನೋಡಿದಂತಾಯಿತು. ಹೀಗೆ ಕೃಷ್ಣ ತನ್ನ ಭಕ್ತರಾದಂತಹ ಅರ್ಜುನನಿಗೆ
ಆಮೇಲೆ ಯಶೋದೆಗೆ, ಅಕ್ರೂರನಿಗೆ, ಇಂಥವ್ರು ಎಲ್ಲರಿಗೂ ಕೂಡ ಬೇರೆ ಬೇರೆ ರೀತಿಯಿಂದ ಇದೇ ತನ್ನ ವಿಭಿನ್ನ ರೂಪಗಳನ್ನ, ಕೆಲವೊಮ್ಮೆ ವಿಶ್ವರೂಪ, ಕೆಲವೊಮ್ಮೆ ಇಂಥ ಶೇಷಶಾಹಿ ಆದಂಥ ರೂಪ, ಇವುಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ತೋರಿಸ್ತಾನೆ. ಯಾರ್ಯಾರು ಏನೇನು ನೋಡ್ಬೇಕಂತ ಬೇಕಿರ್ತಾರೋ ಅವ್ರಿಗೆ ತೋರಿಸ್ತಾನೆ ಆಯಾ ಸ್ವರೂಪದಿಂದ. ಇನ್ನು ಹೊರಡೋಣ, ಕಂಸರ ರಾಜನ ಯಜ್ಞಕ್ಕೆ ನಾವು ಹೋಗ್ಲಿಕ್ಕೆ ತಡ ಆಗ್ತದೆ, ಹೊರಡೋಣ ಅಂತ ಅವರೆಲ್ಲರೂ ಕೂಡ ಅಲ್ಲಿಂದ ಹೊರಟರು. ಅಲ್ಲಿಗೆ ಹರಿವಂಶದ 26ನೇ ಅಧ್ಯಾಯ ಮುಕ್ತಾಯವಾಗಿದೆ. ಭಾಗವತದಲ್ಲಿ ಬರುವಂತೆ ಆ ಕಂಸನಿಗೆ ಗಂಗಾಭರಣೆ ಉಡುಗಿ ಹೋಗಿತ್ತು. ಅವನ ಮಾತಿನಿಂದ, ಅವನ ಬಾಯಿಂದ ಮಾತೇ ಬರದಂತ ಆಗ್ಬಿಟ್ಟಿತ್ತು. ಆ ಸ್ವರೂಪವನ್ನು ನೋಡಿದ ಮೇಲೆ ಹೇಗೋ ಕಷ್ಟದಿಂದ ರಥವನ್ನು ಚಾಲನೆ ಮಾಡಿದ. ಕಷ್ಟದಿಂದ ರಥವನ್ನು ಚಾಲನೆ ಮಾಡಿ ಚೇತರಿಸಿಕೊಂಡು ನಿಧಾನವಾಗಿ ಅವನು ಹೋದ. ಒಂದು 41ನೇ ಅಧ್ಯಾಯ ಪೂರ್ಣ ಅವನು ಭಾವುಕನಾಗಿ ಕೃಷ್ಣನನ್ನು ಸ್ತೋತ್ರ ಮಾಡಿದಂಥ ವರ್ಣನೆಯೇ ಭಾಗವತದಲ್ಲಿ ವರ್ಣನೆ ಮಾಡ್ತದೆ. ಮತ್ತು ಅವರು ಹೀಗೆ ಆ ಪ್ರಯಾಣವನ್ನು ಮುಂದುವರಿಸಿ ಮಥುರಾ ನಗರಕ್ಕೆ ಸಮೀಪಿಸಿದರು. ಮಥುರಾ ನಗರವನ್ನು ಸಮೀಪಿಸಿದ ಮೇಲೆ ಅದೇ ಸಂದರ್ಭದಲ್ಲಿ ಕೃಷ್ಣ ಬಲರಾಮನು ಕೂಡ ಬಂದರು. ಮತ್ತು ಅಲ್ಲಿ ಬರುವಂಥ ವರ್ಣನೆಯಂತೆ ಅವರ ಜೊತೆಗೆ ಕೃಷ್ಣ ಬಲರಾಮನ ಜೊತೆಗೇನೆ ಮತ್ತು ಕೆಲವರು ಅವನಕ್ಕಿಂತ ಹಿಂದೆನೆ ಈ ಮಥುರಾ ನಗರಕ್ಕೆ ಬೃಂದಾವನದ ಎಷ್ಟೋ ನಿವಾಸಿಗಳು, ನಂದ, ಉಪನಂದ, ಸುನಂದ ಮೊದಲಾದಂಥ ಎಷ್ಟೋ ನಿವಾಸಿಗಳು ಕೂಡ ಆ ಮಥುರಾ ನಗರಕ್ಕೆ ಉತ್ಸವದಲ್ಲಿ ಭಾಗಿಯಾಗೋದಕ್ಕಾಗಿ ಬಂದಿದ್ದರು. ಹೀಗೆ ಆ ಕಥೆಯಲ್ಲಿ ನಾವು ನೋಡ್ತೀವಿ. ಮಥುರಾ ನಗರವನ್ನು ಪ್ರವೇಶಿಸಿದ ಮೇಲೆ ಅಕ್ರೂರ, ಅವನಿಗೆ ಇಲ್ಲಿ ತನಕ ಕಂಸನ ಭಯ ಇರಲಿಲ್ಲ. ಕೃಷ್ಣ ಬಲರಾಮರ ಸಂಗಡ ಅವನು ಬಹಳ ಧೈರ್ಯದಿಂದ, ಬಹಳ ಉತ್ಸಾಹದಿಂದ ಇದ್ದ. ಮಥುರಾ ನಗರಕ್ಕೆ ಬಂದ ಕೂಡಲೇ ಅವನಿಗೆ ಕಂಸನ ಭಯ ಪ್ರಾರಂಭ ಆಯಿತು. ಬೇಗ ಹೋಗಬೇಕು, ಕಂಸನನ್ನು ಭೇಟಿ ಆಗಬೇಕು, ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಅಂತ ನಾನು ಅವನಿಗೆ ತಿಳಿಸ್ಬೇಕು, ಅದೊಂದೇ ಅವನಿಗೆ ತಲೆಯಲ್ಲಿತ್ತು. ಅವನು ಹೇಳಿದ, ವಸುದೇವನ ಮನೆಗೆ ಹೋಗಬೇಕು, ನಿಮ್ಮ ತಂದೆ ತಾಯಿಗಳನ್ನ ಭೇಟಿ ಆಗಬೇಕು ಅಂತ ನಿಮಗೆ ಮಕ್ಕಳಾದವರಿಗೆ ಇದ್ದಿರಬಹುದು. ಆದರೆ ಸದ್ಯದಲ್ಲಿ ಆ ಬೈಕ್ ಸ್ವಲ್ಪ ತಡೆ ಹಿಡೀರಿ, ಸ್ವಲ್ಪ ಅದನ್ನು ಮುಂದೂಡ್ರಿ. ಯಾಕಂದ್ರೆ ನೀವು ಎಲ್ಲರೂ ಕಂಸನನ್ನು ಭೇಟಿ ಆಗೋದನ್ನ ಬಿಟ್ಟು ಮೊದಲೇ ವಸುದೇವನ ಕಡೆ ಹೋಗ್ಬಿಟ್ರೆ ಕಂಸನಿಗೆ ಸಿಟ್ಟು ಬರ್ಬೋದು, ಅವನು ನನ್ನನ್ನು ತರಾಟೆ ತಗೊಳ್ಬಹುದು. ಹಾಗಾಗಿ ನೀವು ಮೊದಲು ವಸುದೇವನನ್ನು ಭೇಟಿ ಆಗುವಂಥ ಬಯಕೆಯನ್ನು ಸ್ವಲ್ಪ ತಡೆ ಹಿಡಿದಿಟ್ಕೊಳ್ಳಿ. ಯಾಕೆಂದ್ರೆ ಅವನು ನನಗೂ ತೊಂದರೆ ಕೊಡ್ಬೋದು, ನಿಮಗೂ ತೊಂದರೆ ಕೊಡ್ಬೋದು, ಎಲ್ಲಕ್ಕಿಂತ ಹೆಚ್ಚಾಗಿ ವಸುದೇವ ದೇವಕಿಯರಿಗೆ ತೊಂದರೆ ಕೊಡ್ಬೋದು. ನನ್ನ ಊರಿನಲ್ಲೇ ಇರಬೇಡಿ, ಇಲ್ಲಿಂದ ಎದ್ದು ಹೋಗಿ ಅಂತ ನಿಮ್ಮ ತಂದೆ ತಾಯಿಗಳಿಗೆ ಅವನಿಗೆ ಭಯ ಪಡಿಸ್ತಾ ಇದ್ದಾನೆ. ಅಂಥವನು ಯಾವ ಕ್ಷಣದಲ್ಲಿ ಏನು ದುರಾಲೋಚನೆ ಮಾಡ್ತಾನೋ ಹೇಳಲಿಕ್ಕೆ ಬರೋದಿಲ್ಲ, ಏನು ಕೆಟ್ಟ ಕೆಲಸ ಮಾಡ್ತಾನೋ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ನಿಮ್ಮ ತಂದೆ ತಾಯಿಗಳಿಗೆ ಯಾವುದೇ ತೊಂದರೆ ಆಗದೇ ಇರುವಂಥ ಮುನ್ನೆಚ್ಚರಿಕೆಯನ್ನು ನೀವು ವಹಿಸಿ ಮುಂದಿನ ಹೆಜ್ಜೆಯನ್ನು ಇಡಬೇಕಾಗಿದೆ ಅಂತ ಹೇಳಿದಾಗ ಕೃಷ್ಣ ಹೇಳಿದ, ನೀನೇನು ವಿಚಾರ ಮಾಡಬೇಡ, ನಾವು ವಸುದೇವ ದೇವಕಿಯರನ್ನು ಈಗ ದರ್ಶನ ಮಾಡ್ಲಿಕ್ಕೆ ಹೋಗೋದಿಲ್ಲ, ನಾವು ಮೊದಲು ಹೋಗೋದು ಕಂಸನ ಕಡೆಗೆ ಹೋಗ್ತೇವೆ. ಅದೆಲ್ಲಕ್ಕಿಂತ ಮೊದಲು ಮಥುರಾ ನಗರದಲ್ಲಿ ಸ್ವಲ್ಪ ವಿರಾಮವಾಗಿ ಮಥುರಾ ನಗರದ ಸೌಂದರ್ಯವನ್ನು ಆಸ್ವಾದಿಸ್ತಾ ಸಂಚಾರ ಮಾಡಬೇಕು ಅಂತ ನಮಗೆ ಬಯಕೆ ಆಗಿದೆ. ಈಗ ರಾಜಮಾರ್ಗದಲ್ಲಿ ಮಥುರಾ ನಗರವನ್ನು ನೋಡ್ತಾ ನಾವು ಕಂಸನ ಮನೆಗೆ ಹೋಗ್ತೀವಿ, ನೀನೇನು ಭಯ ಪಡಬೇಡ ಅಂತ ಕೃಷ್ಣ ಬಲರಾಮರಿಬ್ಬರು ಅಕ್ರೂರನಿಗೆ ಸಮಾಧಾನ ಹೇಳಿದರು. ಇಷ್ಟು ಸಮಾಧಾನ ಹೇಳಿದ ಮೇಲೆ ಅವನಿಗೆ ಸ್ವಲ್ಪ ಸಮಾಧಾನ ಆಯಿತು. ತಾನು ಮುಂದೆ ಅವನ ಕಂಸನ ಕಡೆ ಹೋಗಿಬಿಟ್ಟ. ನಾನು ಇವ್ರನ್ನ ಕರ್ಕೊಂಡು ಬಂದಿದ್ದೇನೆ, ಕೃಷ್ಣ ಬಲರಾಮರಿಬ್ಬರನ್ನು ಕರ್ಕೊಂಡು ಬಂದಿದ್ದೇನೆ ಅನ್ನುವಂಥ ಘಟನೆಯನ್ನ ಆ ಕಂಸನಿಗೆ ಭಿನ್ನವಿಸುವುದಕ್ಕಾಗಿ ಅವನು ಹೊರಟು ಹೋಗಿಬಿಟ್ಟ. ಹೀಗೆ ಅವನು ಹೊರಟು ಹೋದ್ಮೇಲೆ ಕೃಷ್ಣ ಮತ್ತು ಬಲರಾಮರಿಬ್ಬರು ಕೂಡ ಮಥುರಾ ನಗರದ ಬೀದಿಗಳಲ್ಲಿ ಸಂಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಭಾಗವತದಲ್ಲಿ ಬರುವಂತೆ ನಂದ ಮೊದಲಾದವರು ಅನೇಕ ಗೋಪಾಲಕರು ಮೊದಲೇ ಹೋಗಿದ್ರು. ಒಂದು ಉದ್ಯಾನವನದಲ್ಲಿ ಅವ್ರು ನಿಂತ್ಕೊಂಡಿದ್ರು. ಕೃಷ್ಣ ಬಲರಾಮರಿಬ್ರು ಯಾವಾಗ ಬರ್ತಾರೆ ಅಂತ ಕಾಯ್ತಾ ನಿಂತ್ಕೊಂಡಿದ್ರು. ಕೃಷ್ಣ ಬಲರಾಮರ ರಥ ಬಂತು, ಎಲ್ಲರೂ ಕೂಡ ಕೈ ಕೆಳಗಿಳಿದ್ರು. ಅದಾದ ನಂತರ ಮಥುರಾ ನಗರದ ನಿವಾಸಿಗಳಾದಂತಹ ಜನರು ಕೂಡ ದೂರದಿಂದ ಕೃಷ್ಣ ಬಲರಾಮರನ್ನು ನೋಡಿ ಆ ಜನ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಎಂಥ ಕೃಷ್ಣನ ಮಹಿಮೆಯನ್ನ, ಇವನೇ ಹಿಂದೆ ಅನೇಕ ರಾಕ್ಷಸರನ್ನು ಸಂಹಾರ ಮಾಡಿದವನು, ಕಂಸನಿಂದ ಬಂದಂತಹ ಎಲ್ಲ ಆತಂಕಗಳನ್ನು ನಿವಾರಿಸಿಕೊಂಡವನು, ಮತ್ತೆ ಅದರಲ್ಲಿ ಕೆಲವರು ಜ್ಞಾನಿಗಳಾದವರು ಆ ಭಗವಂತ ಹಿಂದೆ ಎತ್ತಿದಂತಹ ಅನೇಕ ಅವತಾರಗಳನ್ನು ಸ್ಮರಣೆ ಮಾಡ್ಕೊಂಡ್ರು. ಹೀಗೆ ದೇವದೇವ ಜಗನ್ನಾಥ ಪುಣ್ಯಶ್ರವಣ ಕೀರ್ತನ ಯದುತ್ತಮೋತ್ತಮ ಶ್ಲೋಕ ನಾರಾಯಣ ನಮೋಸ್ತುತೆ, ದೇವದೇವನಾದಂತಹ ಜಗನ್ನಾಥನೇ ಪುಣ್ಯಶ್ರವಣ ಕೀರ್ತನನೇ ಅಂತ ಆ ಕೃಷ್ಣನನ್ನ ಅವರು ಅನೇಕ ಜನ ಸ್ಮರಣೆ ಮಾಡಿದರು. ಕಂಸ ತನ್ನ ಅರಮನೆಯಲ್ಲಿದ್ದಾಗ ಅವನನ್ನ ಭೇಟಿಯಾದ ಅಕ್ರೂರ ಭೇಟಿಯಾಗಿ ಕೃಷ್ಣ ಬಲರಾಮನ ತಂದಂತ ಸಂಗತಿಯನ್ನು ಅವನಿಗೆ ತಿಳಿಸಿ ತನ್ನ ಮನೆಗೆ ಹೊರಟು ಹೋದ.
ಮಥುರಾ ನಗರವನ್ನ ಸಂಚಾರ ಮಾಡಲಿಕ್ಕೆ ಶುರು ಮಾಡಿದರು ಕೃಷ್ಣ ಮತ್ತು ಬಲರಾಮ ಇಬ್ಬರು ಕೂಡ. ಮಥುರಾ ನಗರದ ವರ್ಣನೆ ಹೇಗಿತ್ತಂದ್ರೆ ಸ್ಫಟಿಕಮಯವಾದಂತಹ ಹೆಬ್ಬಾಗಿಲು, ಇನ್ನೇ ಯಾವುದೋ ಕಲ್ಲಿಂದ ಹೆಬ್ಬಾಗಿಲು, ಕಟ್ಟಿಗೆ ಹೆಬ್ಬಾಗಿಲಲ್ಲ, ಸ್ಫಟಿಕದ ಹೆಬ್ಬಾಗಿಲು ಇರ್ತದೆ. ಅದಕ್ಕೆ ಎತ್ತರವಾದ ಗೋಪುರಗಳು, ಬಂಗಾರದ ಬಾಗಿಲುಗಳು, ಅಲ್ಲಲ್ಲಿ ಧಾನ್ಯದ ಕಣಜಗಳಿದ್ದವು. ಹಗೆವು ಅಂತ ಅಂತಾರಲ್ಲ ಹಳ್ಳಿಗಳಲ್ಲಿ, ಅಂಥವು ಅವು ನೆಲ ಮಟ್ಟದಲ್ಲಿರುವಂಥವು, ನೆಲದ ಅಂತರ್ಗೃಹದಲ್ಲಿರುವಂಥವು. ಈ ಹಗೆವು ಇಲ್ಲಿ ಕೆಲವು ಧಾನ್ಯಾಗಾರಗಳು ನೆಲದಿಂದ ಮೇಲೆ ಇರುವಂಥವು ಅಂತ ಕಾಣಿಸ್ತವೆ. ಅವು ಎಂಥವು ಅಂದ್ರೆ ತಾಮ್ರ ಮತ್ತು ಹಿತ್ತಾಳೆಗಳಿಂದ ಮಾಡಿದಂತಹ ಧಾನ್ಯದ ಆಗಾರಗಳು. ಇಂಥ ಸಮೃದ್ಧಿಯನ್ನು ಅದು ತೋರಿಸ್ತದೆ. ಕಂದಕದ ಈ ನಗರದ ಸುತ್ತಲೂ ದೊಡ್ಡ ಕಂದಕವಿತ್ತು. ಅದನ್ನು ಯಾರಿಗೂ ಕೂಡ ದಾಟಲಿಕ್ಕೆ ಆಗ್ತಿದ್ದಿಲ್ಲ. ಇಲ್ಲೇ ಮುಂದೆ ಹರಿವಂಶದಲ್ಲಿ ಒಂದ್ ಕಡೆ ಬರೋದಿದೆ. ಆ ಮಥುರಾ ನಗರದ ಸುರಕ್ಷೆ ಎಷ್ಟಿತ್ತು ಅಂದ್ರೆ ಕಲ್ಲು ಬಿಸಾಡುವಂತ ಯಂತ್ರಗಳಿದ್ವು ಅಂತಲ್ಲಿ. ಶತ್ರುಗಳು ಏನಾದ್ರು ದೂರದಿಂದ ಬರ್ತಾರೆ ಅಂತ ಗೊತ್ತಾದ್ರೆ ಶತ್ರುಗಳನ್ನ ಕಲ್ಲಿನ ಎಸೆತದಿಂದ ಹಿಮ್ಮೆಕ್ಕೆ ಸಿಕ್ಕಬೇಕಾದಂತಹ ವ್ಯವಸ್ಥೆ ಅಲ್ಲಿತ್ತು ಅಂತ ಮುಂದೆ ಒಂದ್ ಕಡೆ ಬರೋದಿದೆ. ಮಥುರಾ ನಗರದ ವೈಭವವನ್ನು ವರ್ಣನೆ ಮಾಡುವಾಗ ಇದು ಅದನ್ನ ನೆನಪಿಗೆ ಬಂತು ಅಂತ ಅದನ್ನ ಹೇಳಿದಷ್ಟೇ. ಸಣ್ಣ ಪುಟ್ಟ ಉದ್ಯಾನವನಗಳಿದ್ದವು, ಅನೇಕ ಭವನಗಳಿದ್ದವು, ಸಭಾ ಮಂಟಪಗಳಿದ್ದವು. ಇದನ್ನೆಲ್ಲ ಅವರು ನೋಡ್ತಾ ಅಲ್ಲಿಂದ ಮುಂದೆ ಬರೆದರು. ಮುಂದೆ ಬಂದಾಗ ಅನೇಕ ಜನ ಮಥುರಾ ನಗರದ ನಿವಾಸಿಗಳು ಅವರನ್ನು ನೋಡಿ ಹರ್ಷಪಟ್ಟರು. ಮತ್ತು ವಿಶೇಷತಃ ಮಥುರಾ ನಗರದ ಸ್ತ್ರೀಯರು ಆ ಕೃಷ್ಣನ ವರ್ಣನೆಯನ್ನ, ಅವನ ಸೌಂದರ್ಯ ಮಾಧುರ್ಯವನ್ನು ಏನು ಕೇಳಿದ್ರಲ್ಲ, ಅವರೆಲ್ಲರೂ ಕೂಡ ಕೃಷ್ಣನ ನೋಡಬೇಕು ಅಂತ ಮನೆಯಿಂದ ಓಡಾಡಿ ಬಂದರು. ಹಿಂದೆ ನಾವು ಗೋಪ ಸ್ತ್ರೀಯರು ಹೇಗೆ ಕೃಷ್ಣನನ್ನ ಕಾತುರರಾಗಿ ವೃಂದಾವನಕ್ಕೆ ನೋಡ್ಲಿಕ್ಕೆ ಹೋಗಿದ್ರು ಅಂತ ನಾವು ನೋಡಿದ್ವಲ್ಲ, ಅವಾಗ ಯಾರ್ಯಾರು ಏನೇನೋ ಅವ್ಯವಸ್ಥೆನ ಅನುಭವಿಸಿದ್ರು ಅಂತ ನೋಡಿದ್ವಲ್ಲ, ಅಂಥದ್ದೊಂದು ಮತ್ತೊಂದು ಅವ್ಯವಸ್ಥೆಯ ವರ್ಣನೆ ಇಲ್ಲಿದೆ. ಕೃಷ್ಣ ಬಲರಾಮರು ಬರ್ತಾ ಇದ್ದಾರೆ ಅಂತ ಯಾರು ಹೇಳಿದ್ರು, ಇಲ್ಲ ಅಲ್ಲಿದ್ದಾರೆ ದೂರದಲ್ಲಿದ್ದು ಅಂತ. ಇವ್ರ ಮನೆ ಹೋಗಿದ್ದವ್ರು ಆಗಾಗಲೇ ಎದ್ದು ಬಂದ್ಬಿಟ್ರು ಕೂಡಲೇ ಅವಸರದಿಂದ. ಕೆಲವರು ಮನೆ ಕೆಳಮಟ್ಟದಲ್ಲಿ ಮನೆ ಇದ್ದವರು, ಕೆಳಮಹಡಿಯಲ್ಲಿ ಮನೆ ಇದ್ದವರು ಮನೆ ಬಾಗಿಲಿಗೆ ಹೊರಗೆ ಬಂದರು. ಒಂದನೇ ಮಹಡಿಯಲ್ಲಿ ಮೇಲ್ಮಹಡಿಯಲ್ಲಿ ಮನೆ ಇದ್ದವರು ಗೋಪುರವನ್ನು ಏರಿ ನಿಂತರು. ಗೋಪುರವನ್ನು ಏರಿ ನಿಂತು ಕೃಷ್ಣನನ್ನ ನೋಡ್ಲಿಕ್ಕೆ ಪ್ರಯತ್ನ ಪಟ್ಟರು. ಕೃಷ್ಣನನ್ನ ನೋಡ್ಬೇಕು ಅನ್ನುವಂಥ ಕಾತರದಲ್ಲಿ ವಸ್ತ್ರಗಳನ್ನು, ಆಭರಣಗಳನ್ನು ಹಿಂದೆ ಮುಂದಾಗಿ ಧರಿಸಿದ್ರಂತ ಕೆಲವರು. ಅವರಿಗೆ ಆ ಪರಿವೇ ಇದ್ದಿದ್ದಿಲ್ಲ. ಕೆಲವರು ಒಂದೇ ಬಳೆ ಹಾಕೊಂಡ್ರು, ಕಿವಿಗೆ ಒಂದೇ ಓಲೆಯನ್ನು ಹಾಕೊಂಡ್ರು, ಕಾಲುಗಳನ್ನು ಒಂದೇ ಹಾಕೊಂಡ್ರು. ಕೆಲವರು ಕಾಲಿಗೆ ಹಾಕೋಬೇಕಾದನ್ನು ಕೈಗೆ ಹಾಕೊಂಡ್ರು, ಕೈಗೆ ಹಾಕೋಬೇಕಾದನ್ನು ಕಾಲಿಗೆ ಹಾಕೊಂಡ್ರು. ಹೀಗೆ ಅವ್ರಿಗೆ ಯಾರಿಗೂ ಪರಿವೇ ಇಲ್ಲದಂತಾಯ್ತು. ಒಂದು ಕಣ್ಣಿಗೆ ಹಿಂದೆ ಇದು ಒಂದು ವರ್ಣನೆ ಬಂದಿದೆ. ಒಂದೇ ಕಣ್ಣಿಗೆ ಒಬ್ಬಕ್ಕೆ ಕಾಡಿಗೆ ಹಚ್ಕೊಂಡಿದ್ಲು, ಮತ್ತೊಂದು ಕಣ್ಣಿಗೆ ಹಚ್ಕೋಬೇಕು ಅಂತಿದ್ದವಳು ಕಾಗೆ ಪಾತ್ರವನ್ನು ಅಲ್ಲೇ ಬಿಸಾಕಿ ಎದ್ದು ಹೋದ್ಲು. ಊಟ ಮಾಡ್ತಿದ್ದವರು ಯಥಾ ಪ್ರಕಾರ ಹಿಂದಿನಂತೆ ಆ ಊಟ, ಆ ಪಾತ್ರೆ ಇತ್ಯಾದಿಗಳನ್ನ ಅಲ್ಲೇ ತಿರಸ್ಕಾರ ಮಾಡಿ ಎದ್ದು ಹೋಗ್ಬಿಟ್ರು. ಎಲ್ಲರಿಗಿಂತ ಹೆಚ್ಚಿದ್ರೆ ಕೆಲವರು ಎಣ್ಣೆ ನೀರು ಹಚ್ಕೊಳ್ಬೇಕು, ಅಭ್ಯಂಗ ಮಾಡಬೇಕು ಅಂತ ತಯಾರಾಗಿದ್ರು. ಆ ಎಣ್ಣೆ ನೀರು ಅದೆಲ್ಲವನ್ನು ಕೂಡ ಅಲ್ಲೇ ಎಣ್ಣೆ ಹಚ್ಕೊಂಡಿದ್ರು, ಅಭ್ಯಂಗ ಮಾಡೋದು ಬಾಕಿ ಉಳಿದು, ಸ್ನಾನ ಮಾಡೋದು ಬಾಕಿ ಇತ್ತು. ಅದನ್ನು ಕೂಡ ಬಿಟ್ಟು ಅಲ್ಲಿ ಓಡಿ ಬಂದ್ರು. ಹಿಂದಿನಂತೆ ಮಕ್ಕಳ ಆರೈಕೆಯನ್ನು ಮಾಡ್ತಿದ್ದಂಥವ್ರು, ಮನೆಯಲ್ಲಿ ಕೆಲಸಗಳನ್ನು ಮಾಡ್ತಿದ್ದವರು, ಅವರು ಕೂಡ ಅದನ್ನೆಲ್ಲ ತಿರಸ್ಕಾರ ಮಾಡಿ ಬಂದ್ರು. ಕೆಲವರು ಉನ್ನತ ವರ್ಗದ ಸ್ತ್ರೀಯರಿದ್ದವರಿಗೆ ಆ ಸಖಿಯರು ಹೋಗಿ ಹೇಳಿದ್ರು, ಅಮ್ಮ ಅವರೇ ಬರ್ತಾ ಇದ್ದಾರೆ ಬಲರಾಮ ಕೃಷ್ಣರು ಅಂತ. ಆ ಅಮ್ಮ ಅವ್ರು ಕೂಡಲೇ ಎದ್ದು ಬಂದರು ಆ ಸಖಿಯ ಮಾತನ್ನು ಕೇಳಿ. ಮಹಾಲಕ್ಷ್ಮಿಗೂ ಕೂಡ ಮೋಹಕವಾದಂಥ ಈ ಕೃಷ್ಣನ ರೂಪ ಏನಿದೆ ಅದನ್ನ ನೋಡಬೇಕು ಅಂತ ಒಂದು ಕಾತರದಿಂದ ಎಲ್ಲರೂ ಕೂಡ ಅಲ್ಲಿ ಓಡಿ ಬಂದರು. ಹೀಗೆ ಅವರೆಲ್ಲ ಮೊದಲೇ ಕೃಷ್ಣನ ವರ್ಣನೆಯನ್ನ, ಸೌಂದರ್ಯವನ್ನ, ಮಾಧುರ್ಯವನ್ನೆಲ್ಲ ಹಿಂದೆ ಶ್ರವಣ ಮಾಡಿದ್ರು. ಅವರೆಲ್ಲರೂ ಈಗ ಉಪ್ಪರಿಗೆಯಲ್ಲಿ ನಿಂತು ಆ ಕೃಷ್ಣ ಬಲರಾಮರು ದಾರಿಯಲ್ಲಿ ಬರುವಾಗ ಅವರ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿದ್ರು. ಎಷ್ಟೋ ಜನ ಪಟ್ಟಣಿಗರು ತಮ್ಮಲ್ಲಿ ಹೀಗೆ ಮಾತಾಡ್ಕೊಳ್ತಾ ಇದ್ರು. ಏನಂತ, ಏನ್ ಪುಣ್ಯ ಗೋಪಿಕಾ ಸ್ತ್ರೀಯರದು, ಎಂಥ ಪುಣ್ಯ ಯಶೋದೆಯದ್ದು, ಎಂಥ ಪುಣ್ಯ ರೋಹಿಣಿಯದ್ದು. ಇವರನ್ನ ಹುಟ್ಟಿದಾರಭ್ಯ ಇವರು ಕಿಶೋರಾವಸ್ಥೆಗೆ ಬರೋ ತನಕ, 10-11ನೇ ವಯಸ್ಸಿಗೆ ಬರೋ ತನಕ ಇವರ ಬಾಲ ಲೀಲೆಗಳನ್ನ ಅವ್ರು ನೋಡಿದ್ರಲ್ಲ, ಇವರ ಲಾಲನೆಯನ್ನು ಅವ್ರು ಮಾಡಿದ್ರಲ್ಲ ಅಂತ ಅವರ ಪುಣ್ಯವನ್ನು ಕುರಿತು ಇವರೆಲ್ಲರೂ ಮಾತಾಡ್ಕೊಂಡ್ರು. ಹೀಗೆ ಆ ಜನರ ಆಕರ್ಷಣೆಗೆ ಪಾತ್ರವಾದಂತಹ ಬಲರಾಮ ಕೃಷ್ಣರು ಮುಂದೆ ಬರುವಾಗ ಮಥುರಾ ನಗರದಲ್ಲಿ ಅವರು ಮಾಡಿದಂತಹ ಮೊದಲನೇ ವಧೆ ಅದ್ಯಾರು, ಅಗಸನ ವಧೆ. ಅಲ್ಲೊಬ್ಬ ಅಗಸ ಇದ್ದ. ಆ ಅಗಸ ಯಾರು ಅಂದ್ರೆ ಅವನೊಬ್ಬ ರಾಕ್ಷಸ, ಕಂಸನ ಅನುಯಾಯವನು. ತಾತ್ಪರ್ಯ ನಿರ್ಣಯದಲ್ಲಿ ಬರುವ ಮಾಹಿತಿಯಂತೆ ಪಾರ್ವತಿಯ ವರ ಅವನಿಗಿತ್ತು, ಅವಧ್ಯನಾಗಿದ್ದ. ಅವನ ವೈಭವ ಎಂತದ್ದು ಅಂದ್ರೆ ಅವನು ಆನೆ ಮೇಲೆ ಬರ್ತಾ ಇದ್ದ. ಸಾಮಾನ್ಯ ಅಗಸರಿಗೆ ಒಂದು ಸಾಧಾರಣವಾದ ವಾಹನವನ್ನು ತಗೊಳ್ಳೋದು ಕಷ್ಟ ಆಗ್ತಿರ್ತದೆ, ಅಂತದ್ದು ಅವನು ಆನೆ ಮೇಲೆ ಕೂತು ಬರ್ತಾ ಇದ್ದ. ಅದು ಅವನ ವೈಭವ ಆಗಿತ್ತು. ಇನ್ನು ಅವನ ಮಾಲೀಕನಾದಂಥ ಕಂಸನ ವೈಭವ ಎಷ್ಟಿದ್ದಿರ್ಬೇಕು.
ಅದನ್ನು ನಾವು ಪ್ರತ್ಯೇಕವಾಗಿ ಊಹೆ ಮಾಡ್ಕೋಬೇಕಷ್ಟೇ. ಆನೆ ಮೇಲೆ ಕುತ್ಕೊಂಡು ಅಗಸ ಬರ್ತಾ ಇದ್ದ, ಅವನನ್ನು ನೋಡಿದ. ಇಲ್ಲಿ ಅಗಸ ಅಂತಂದ್ರೆ ಅಗಸ ಅನ್ನೋದು ಏನು ಅಂತ ತಾತ್ಪರ್ಯ ನಿರ್ಣಯದಲ್ಲಿ ವಿವರಣೆ ಹೇಳಿಲ್ಲ. ಆದರೆ ಹರಿವಂಶದಲ್ಲಿ ಮತ್ತು ತಾತ್ಪರ್ಯ ಭಾಗವತದಲ್ಲಿ ಆ ಅಗಸ ಏನೇನು ಮಾಡ್ತಿದ್ದ ಅದ್ರ ಬಗ್ಗೆ ವರ್ಣನೆ ಇದೆ. ಅವನು ಬರೇ ಬಟ್ಟೆ ಒಗಿತಿದ್ದದ್ದು ಮಾತ್ರ ಅಲ್ಲ, ಬಟ್ಟೆಗಳಿಗೆ ಬಣ್ಣ ಹಾಕೋ ಕೆಲಸ ಮಾಡ್ತಿದ್ದ. ರಾಜ ಪರಿವಾರಕ್ಕೆ ಬೇಕಾದಂಥ ವಸ್ತ್ರಗಳನ್ನು ಖರೀದಿ ಮಾಡೋದು, ಅವಕ್ಕೆ ಸರಿಯಾದಂಥ ಬಣ್ಣವನ್ನು ಅವರ ಮನಸ್ಸಿಗೆ ಅಭಿರುಚಿಗೆ ಒಪ್ಪುವಂಥ ಬಣ್ಣವನ್ನು ಹಾಕಿ ಅವರಿಗೆ ಅದನ್ನು ತೆಗೆದುಕೊಂಡು ಕೊಡೋದು ಇತ್ಯಾದಿ ಕೆಲಸಗಳನ್ನು ಅವನು ಮಾಡ್ತಿದ್ದ. ಒಗಿತಾನೆ ಇದ್ದಿರಬೇಕು. ಅಗಸ ರಜಕ ಆದಮೇಲೆ ಅವನಿಗೆ ಒಗೆಯೋ ಕೆಲಸನೂ ಇತ್ತು. ರಜಕಂ ರಂಗಕಾರ ಅಂತ ಒಂದು ವರ್ಣನೆ ಇದೆ. ರಂಗಕಾರ ಅಂದ್ರೆ ಬಣ್ಣ ಹಾಕುವ, ರಜಕ ಅಂತಂದ್ರೆ ಅಗಸ. ಹೀಗೆ ಅದು ವರ್ಣನೆ ಇದೆ. ಆನೆ ಮೇಲೆ ಏರಿ ಅವನು ಬರ್ತಿದ್ದಾಗ ಇವರಿಬ್ರು ಏನ್ ಮಾಡಿದ್ರು ಅಂದ್ರೆ, ಅವನು ಮಡಿ ಮಾಡಿದಂತಹ ಶ್ರೇಷ್ಠವಾದಂತಹ ವಸ್ತುಗಳನ್ನು ತರ್ತಾ ಇದ್ದ. ನಮಗೊಂದು ಸ್ವಲ್ಪ ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಕೊಡಕ್ಕ ಹಳ್ಳಿಯಿಂದ ಬಂದಿದ್ದೇವೆ, ನಾವು ಮಲ್ಲ ಯುದ್ಧ ಮಾಡಬೇಕು ಅಂತ ಬಂದಿದ್ದೇವೆ, ಮಥುರಾ ನಗರದಲ್ಲಿ ಯುದ್ಧ ಆಗೋದಿದೆ ಅಂತೆ, ದೊಡ್ಡ ದೊಡ್ಡ ಜಟ್ಟಿಗಳಲ್ಲಿ ಬಂದಿದ್ದಾರಂತೆ, ನಾವು ಬಂದಿದ್ದೇವೆ, ನಮಗೆ ಒಳ್ಳೆ ಒಳ್ಳೆ ವಸ್ತ್ರಗಳು ಬೇಕಾಗಿದೆ, ರಾಜಯೋಗ್ಯವಾದಂಥ ಬಟ್ಟೆಗಳು ಬೇಕಾಗಿದೆ, ನಮಗೆ ಕೊಡು, ನಮಗೆ ನೀ ಅಂಥದ್ದೇನು ಬಟ್ಟೆಗಳನ್ನು ಒದಗಿಸಿದ್ದಾರೆ, ನಿಮ್ಗೆ ಭಾಳ ಒಳ್ಳೇದಾಗ್ತದೆ ಅಂತ ಆ ಮಾತನ್ನು ಹೇಳಿದರು ಬಲರಾಮಕೃಷ್ಣರು. ಕಂಸನ ಸೇವಕನಾದಂಥ ಆತನಿಗೆ ಒಮ್ಮೆಲೆ ಪಿತ್ತ ನೆತ್ತಿಗೆ ಏರಿತು. ಕಾಲಿನಿಂದ ಪ್ರೇರಿತನಾದವನು ಅವನು ಇದನ್ನು ನಿಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ಇದು ರಾಜರ ಬಟ್ಟೆಗಳು ಅಂತ ಸವಿನಯವಾಗಿ ಹೇಳಿದ್ರೆ ಬದುಕಿ ಉಳಿತಿದ್ನೇನು. ಆದ್ರೆ ಒಮ್ಮೆಲೆ ಕಂಸನ ಮಾಲೀಕನಾದ್ದರಿಂದ, ಕಂಸನ ಆಶ್ರಿತನಾದ್ದರಿಂದ ದುರಹಂಕಾರದಿಂದ ಕೆಟ್ಟ ಮಾತುಗಳಿಂದ ಕೃಷ್ಣನನ್ನು ಬೈದ. ಯಾವ ಕಾಡಿನಿಂದ ಬಂದಿದ್ದೀರಿ ಪಟ್ಟಣಕ್ಕೆ ಅಂತ ಕೇಳಿದ. ಮೊದಲು ಕಾಡಿನ ನಿವಾಸಿಗಳು ನೀವು, ರಾಜಯೋಗ್ಯವಂತ ಬಟ್ಟೆಗಳನ್ನು ಕೇಳಿದ್ರೆ ನೀವು ಭಯ ಆಗೋದಿಲ್ಲೇನು? ಯಾರ ಮಕ್ಕಳು ನೀವು? ಕಾಡಿನಲ್ಲೇ ಬೆಳೆದಿದ್ದರಿಂದ ನಿಮಗೆ ಏನು ನಯ ವಿನಯ ಅಂತ ಅನ್ನುವಂಥದ್ದಿಲ್ಲ, ಹಾಗಾಗಿ ಕಾಡು ಮನುಷ್ಯರ ಬುದ್ಧಿಗೆ ಯೋಗ್ಯರಾಗಿದ್ದೀರಿ ನೀವು ಅಂತ ಹೀಗೆ ಅವನು ಕೃಷ್ಣ ಬಲರಾಮನನ್ನ ಬೈದು ಕೂಡಲೇ ಕೃಷ್ಣ ಆತ ತನ್ನ ಕೈಯ ತುದಿಯಿಂದ, ಉಗುರುಗಳಿಂದ ಅಂತ ಹೇಳಿದ್ರೆ ಕೈಯ ಏಟಿನಿಂದ ಕೃಷ್ಣ ಆತನನ್ನು ಕೊಂದು ಹಾಕಿದ ಮತ್ತು ಅವನಲ್ಲಿ ಇದ್ದಂಥ ಉತ್ತಮವಾದಂಥ ಕೆಲವು ವಸ್ತ್ರಗಳನ್ನು ತೆಗೆದುಕೊಂಡು ತಾನು ಉಟ್ಕೊಂಡ. ಬಲರಾಮನಿಗೂ ಅವರನ್ನು ಧರಿಸಲಿಕ್ಕೆ ಹೇಳಿದೆ. ಮತ್ತೆ ಉಳಿದಂಥ ಕೆಲವು ಬಟ್ಟೆಗಳನ್ನ ನೆಲದ ಮೇಲೆ ಹಾಕಿ ನಡ್ಕೊಂಡು ಹೋಗಿಬಿಟ್ಟ. ನಡೆಮುಡಿ ಅಂತ ಕರೀತಾರಲ್ಲ, ತಾತ್ಪರ್ಯ ನಿರ್ಣಯದಲ್ಲಿ ಬರುವಂತೆ ನಡೆಮುಡಿ ಅದು ನೆಲದ ಮೇಲೆ ಹಾಕಿದ, ನಡ್ಕೊಂಡು ಹೋದ. ಭಾಗವತದಲ್ಲಿ ಬರುವಂಥ ಮಾಹಿತಿ ಪ್ರಕಾರ ಅದನ್ನು ಕೆಲವರಿಗೆ ಬೇರೆಯವ್ರಿಗೆ ಕೊಟ್ಟ, ನೀವು ಉಟ್ಕೊಳ್ಳಿ ಅಂತ. ಕೆಲವರು ಬಿಸಾಕಿ ಬಿಟ್ಟ. ಹೀಗೆ ವಿವಿಧವಾದ ಮಾಹಿತಿಗಳನ್ನು ನೋಡ್ತೀವಿ. ಮೂರು ದಿನ ಅಲ್ಲೇ ಬಿಸಾಡಿ ಹೋದ ಅಂತ ನಾವು ಭಾಗವತದ ಕಥೆಯನ್ನು ಕೇಳ್ತೀವಿ. ಹೀಗೆ ವಿವಿಧವಾದಂಥ ವಸ್ತುಗಳನ್ನ ಅವರು ಧರಿಸಿ ಅಲ್ಲಿಂದ ಹೊರಟು ಹೋದ್ರು. ಅವನ ಅಗಸ ಸತ್ತು ಬಿದ್ದನ್ನು ನೋಡಿ ಅವನ ಪತ್ನಿಯರು, ಅವನದು ವೈಭವ, ಬರೀ ಆನೆ ಇದ್ದಿದ್ದಲ್ಲ, ಬಹುಪತ್ನಿಕನಾಗಿದ್ದ ಅವನು ಕೂಡ. ಅನೇಕ ಜನ ರಾಣಿಯರು ಹೊಂದು ಇದ್ದಿರಬೇಕು. ಅವನು ರಾಣಿಯರಿಗೆಲ್ಲ ಎದೆ ಹೊಡೆದಂತ ಆಯ್ತು. ಅವರು ಜೋರಾಗಿ ಗೋಳಾಡಿ ಶುರು ಮಾಡಿದ್ರು ಮತ್ತು ತಲೆ ಕೆದರ್ಕೊಂಡು ಮಾಲೀಕನಾದಂಥ ಕಂಸನಿಗೆ ಈ ವೃತ್ತಾಂತವನ್ನು ಭಿನ್ನವಿಸಿಕೊಳ್ಳಬೇಕು ಅಂತ ಓಡಿ ಹೋದರು. ಅಲ್ಲಿಗೆ ಪಾರ್ವತಿಯ ವರದಿಂದ ಅಹಂಕಾರ ಉಳ್ಳವನಾಗಿದ್ದಂಥ ಆ ಅಗಸನ ವಧೆಯ ಕಥೆಯನ್ನು ನೋಡಿದ್ದೇವೆ. ಮುಂದೆ ಬರುವಂಥ ಕಥೆ ಏನಂದ್ರೆ, ಅಗಸನ ಆದ ಬಳಿಕ ನಾವು ನೋಡುವಂಥ ಕಥೆ ಭಾಗವತದಲ್ಲಿ, ಅದು ತಾತ್ಪರ್ಯ ನಿರ್ಣಯದಲ್ಲಿ ಮತ್ತು ಹರಿವಂಶದಲ್ಲಿ ಇಲ್ಲ. ಈಗ ಮೊದಲನೇದಾಗಿ ಇವನು ವಧೆ ಆಯಿತು. ಯಾರು ಕೃಷ್ಣನನ್ನು ವಿರೋಧ ಮಾಡಿದ್ರು ಅವರು ವಧೆ ಆಯಿತು. ಯಾರು ಕೃಷ್ಣನನ್ನು ಸನ್ಮಾನಿಸಿ ಅವನಿಗೆ ಬೇಕಾದ್ದನ್ನು ಕೊಟ್ಟರಲ್ಲ ಅವರಿಗೆ ಕೃಷ್ಣ ಸದ್ಗತಿಯನ್ನು ಕೊಟ್ಟ ಅಂತಿದೆ. ಅದರಂತೆ ಮುಂದೆ ಬರುವನೊಬ್ಬ ದರ್ಜಿ, ಒಬ್ಬ ಟೇಲರ್, ಸಿಂಪಿಗ ಒಬ್ಬ ಆತ ಇದ್ದ ಅಲ್ಲಿ. ರಾಜಬೀದಿಯಲ್ಲಿ ಮುಂದೆ ಹೋಗುವಾಗ ದರ್ಜಿಯವನೊಬ್ಬನನ್ನು ನೋಡಿದರು. ಅವನು ಇವರನ್ನು ನೋಡಿದ. ಮೊದಲು ಇವರು ಅವನನ್ನು ನೋಡಿದ್ರು, ಅವನು ಇವರನ್ನು ನೋಡಿದ. ಅವರ ದಿವ್ಯವಾದಂತಹ ರೂಪವನ್ನು ನೋಡಿ ಅವನು ಆಕೃಷ್ಟನಾಗಿಬಿಟ್ಟ. ಆಕೃಷ್ಟನಾದ ಅವರಿಗೆ ಬೇಕಾದಂತಹ ಎಲ್ಲ ಬಟ್ಟೆ ಬರೆಗಳನ್ನು ತೊಡಿಸಿದ. ಅವನು ಅವ್ರ ಹಿಂದೆ ಆ ಅಗಸನ ಕಡೆಯಿಂದ ಕಿತ್ಕೊಂಡು ಬಟ್ಟೆಗಳನ್ನು ಧರಿಸಿದ್ರು. ಇವನು ಕೂಡ ತನ್ನ ಮನೆಯಲ್ಲಿ ತಾನು ಹೊಲಿಬಿಟ್ಟಿದ್ದಂತಹ ಅನೇಕ ಬಟ್ಟೆಗಳನ್ನು ಅವರಿಗೆ ಧರಿಸಿ ಅವರನ್ನ ಬೀಳ್ಕೊಟ್ಟ. ಹೀಗೆ ಆ ಕೃಷ್ಣನಿಗೆ ಮತ್ತು ಬಲರಾಮನಿಗೆ ಅವನು ಸೇವೆ ಮಾಡಿದ್ದರಿಂದ ಕೃಷ್ಣ ಆತನಿಗೆ ಆಶೀರ್ವಾದ ಮಾಡಿದ. ಇಹಲೋಕದಲ್ಲಿ ಐಶ್ವರ್ಯ, ಬಲ, ಅಧಿಕಾರ ಮತ್ತು ಸ್ಮರಣ ಶಕ್ತಿ, ಮತ್ತು ಪರಲೋಕದಲ್ಲಿ ತನ್ನ ಸಾರೂಪ್ಯ, ಕೃಷ್ಣನ ಸಾರೂಪ್ಯವನ್ನು ಹೊಂದಿ
ಕೃಷ್ಣನ ಜೊತೆಗೆ ಇದ್ದು ಸುಖ ಅನುಭವಿಸುವಂತ ಒಂದು ಸೌಭಾಗ್ಯ, ಇದನ್ನ ಅವನಿಗೆ ಕೊಟ್ಟರು. ಇದು ಆ ದರ್ಜಿಯ ಕಥೆ ಆಯಿತು. ಅದು ತಾತ್ಪರ್ಯ ನಿರ್ಣಯದಲ್ಲಿ ಮತ್ತು ಹರಿವಂಶದಲ್ಲಿ ಆ ಕಥೆ ಇಲ್ಲ. ಅದರ ಈ ದರ್ಜಿಯ ಕಥೆಯ ನಂತರ ಬರೋ ಕಥೆ ಯಾವುದಂದ್ರೆ ಹೂವಾಡಿಗನ ಕಥೆ. ಹೂವಾಡಿಗ ಅಂದ್ರೆ ಮಾಲೆಗಳನ್ನ ಕಟ್ಟಿ ಅದನ್ನ ಬೇರೆಯವರಿಗೆ ಮಾರಿ ಜೀವನ ಮಾಡುವಂಥವನು ಹೂವಾಡಿಗ ಅಥವಾ ಮಾಲಾಕಾರ. ಅವನ ಕಥೆಯನ್ನು ನಾವು ನೋಡ್ತೀವಿ. ಅವನು ಮಾಲೆಗಳನ್ನ ಅನೇಕ ರೀತಿಯಾದಂತಹ ಮಾಲೆಗಳನ್ನು ರಚನೆ ಮಾಡಿಕೊಂಡು ತನ್ನ ಸ್ಥಳದಲ್ಲಿ ಕೂತಿದ್ದ. ಅವನ ಮನೆಗೆ ಇವರು ಬಂದಾಗ ಆ ಸುಧಾಮ ಅಂತ ಅವನ ಹೆಸರು. ಮುಂದೊಬ್ಬ ಸುಧಾಮ ಅಂತ ಬರುವವನಿದ್ದಾನೆ, ಕೃಷ್ಣನ ಸ್ನೇಹಿತ. ಆ ಸುಧಾಮ ಅಥವಾ ಕುಚೇಲ ಅವನು ಬೇರೆ, ಇವನು ಸುಧಾಮ ಅಂತ ಹೇಳಿ ಮಾಲಾಕಾರ. ಇವನು ಅವನ ಕಡೆ ಅವ್ರು ಬಂದಾಗ ಆ ಸುಧಾಮ ಎದ್ದು ಅವರಿಬ್ಬರಿಗೂ ದೀರ್ಘದಿಂದ ನಮಸ್ಕಾರ ಮಾಡಿದೆ. ಅವರನ್ನು ಕೂಡಿಸಿ ಅರ್ಘ್ಯ ಪಾದ್ಯ ಗಂಧ ಪುಷ್ಪ ಮೊದಲಾದ ಷೋಡಶೋಪಚಾರ ಪೂಜೆಯನ್ನು ಅವರಿಗೆ ಮಾಡಿದ. ಶಾಸ್ತ್ರಸಿದ್ಧವಾದಂತಹ ಪೂಜೆಯನ್ನು ಮಾಡಿದ. ಶಾಸ್ತ್ರಸಿದ್ಧವಾದಂತಹ ಪೂಜೆಯನ್ನು ಮಾಡಿ ಅವರಿಗೆ ಹೇಳಿದ, ನೀವಿಬ್ರು ಮಹಾತ್ಮರಾಗಿದ್ದೀರಿ, ನಿಮ್ಮ ಶುಭಾಗಮನದಿಂದ ನನ್ನ ಜನ್ಮ ಇವತ್ತು ಸಾರ್ಥಕವಾಗಿದೆ, ನಮ್ಮ ಕುಲ ಪವಿತ್ರ ಆಗಿದೆ, ನನ್ನ ದೇವಋಣ ಋಷಿಋಣ ಪಿತೃಋಣ ಇವೆಲ್ಲವೂ ಕೂಡ ಇವತ್ತು ತೀರಿ ಹೋಗಿವೆ. ಹಾಗಾಗಿ ನನಗಿನ್ನು ಯಾವುದೇ ರೀತಿಯಾದಂತಹ ಆತಂಕ ಇಲ್ಲ ಇನ್ನು ಮುಂದೆ. ವಿಷ್ಣು ಪರ್ವದ ಹರಿವಂಶದಲ್ಲಿ ಬರುವ ಹೆಸರು ಮತ್ತು ಭಾಗವತದಲ್ಲಿ ಬರುವಂತ ಹೆಸರು ಎರಡು ಬೇರೆ ಬೇರೆ ಇದೆ. ಶ್ರೀರಾಮ ಅಂತ ಹೆಸರು ಇಲ್ಲಿದೆ ಭಾಗವತದಲ್ಲಿ, ಗುಣಕ ಅಂತ ಹೆಸರು ಹರಿವಂಶದಲ್ಲಿದೆ. ಅದೇ ಹೂವಾಡಿಗನಿಗೆ ಬೇರೆ ಬೇರೆ ಕಲ್ಪದಲ್ಲಿ ಹಾಗೆ ಬಂದಿತ್ತು ಅಂತ ಅದೇನಾರು ಅರ್ಥ ಮಾಡ್ಕೊಳ್ಳಿ. ವಿವಿಧ ರೀತಿಯಾದಂತಹ ಮಾಲಿನ್ಯಗಳನ್ನು ಅನ್ಕೊತಿದ್ದ. ಮತ್ತು ಅವನ ಸ್ವಭಾವ ಬಹಳ ಮಧುರವಾಗಿತ್ತು. ಹೂವು ಮಾರುವ ಬಹಳ ಮಧುರವಾದ ಸ್ವಭಾವ, ನೋಡ್ಲಿಕ್ಕೆ ಬಹಳ ಸುಂದರನೂ ಆಗಿದ್ದ ಅಂತ ಹೇಳ್ತದೆ ಹರಿವಂಶ. ಎಲ್ಲರ ಜೊತೆಗೂ ಪ್ರಿಯವಾದ ಮಾತನಾಡ್ತಾ ಇದ್ದ, ನೋಡ್ಲಿಕ್ಕೆ ಬಹಳ ಸುಂದರನಾಗಿದ್ದ. ಅಂಗಡಿಗಳಲ್ಲಿ ವ್ಯಾಪಾರಕ್ಕಾಗಿ ಅಸಂಖ್ಯಾತವಾದಂತಹ ಪುಷ್ಪ ಮಾಲಿಕೆಗಳನ್ನು ಜೋಡಿಸುತ್ತಿದ್ದ. ಅಂಥವನ ಕಡೆಗೆ ಅವರು ಬಂದರು, ನನಗೊಂದಷ್ಟು ಹೂವಿನ ಹಾರಗಳನ್ನು ಕೊಡು ಅಂತ ಕೇಳಿದ್ರು. ಹರಿವಂಶದಲ್ಲಿದೆ. ಇವನು ಭಾಗವತದಲ್ಲಿ ಬರುವಂತೆ ಅವನೇ ಅವರನ್ನು ಸ್ವಾಗತ ಮಾಡಿದ. ಅವರಿಗೆ ಬೇಕಾದಂಥ ಎಲ್ಲವನ್ನೂ ಕೂಡ ಆತ ಅವರಿಗೆ ಅರ್ಪಿಸಿದ. ಹಲವಾರು ಮಾಲೆಗಳನ್ನು ಕೊಟ್ಟ. ಇದಂ ಭವತಃ ಸ್ವಂ, ನನ್ನದೇನೂ ಇಲ್ಲ ಇಲ್ಲಿ, ಇದು ನಿಮ್ಮಿಬ್ಬರದೇ. ಯಥೇಚ್ಛವಾಗಿ ಬೇಕಾದಂತಹ ಹೂವು ಹಾರವನ್ನು ಸ್ವೀಕಾರ ಮಾಡಿ ನನ್ನನ್ನು ಅನುಗ್ರಹಿಸಿರಿ ಅಂತ ಹೀಗೆ ಅವನು ಹೇಳಿದಾಗ ಕೃಷ್ಣ ಬಲರಾಮರಿಬ್ಬರು ಕೂಡ ಅವರನ್ನ ಆಶೀರ್ವಾದ ಮಾಡಿದ್ರು. ಕೃಷ್ಣನು ಕೂಡ ಹೇಳಿದ, ಶ್ರೀಸ್ವಾಂ ಮತ್ ಸಂಭವ ಸೌಮ್ಯ ಧನೌಭೈಹಿ ಅಧಿಪಸ್ಥತೆ. ನೀನು ನಮಗೆಲ್ಲರಿಗೂ ಇಂಥದ್ದೊಂದು ಸೇವೆಯನ್ನು ಮಾಡಿದ್ದಿ, ಇಂಥ ಸೇವೆಯನ್ನು ಮಾಡಿದ್ರಿಂದ ನಿನಗೆ ಸಂಪತ್ ಸಮೃದ್ಧಿ ಆಗಲಿ ಅಂತ ಕೃಷ್ಣ ಆಶೀರ್ವಾದ ಮಾಡಿದ ಅಂತಿದೆ. ಭಾಗವತದಲ್ಲಿ ಬರುವಂತ ಅವನೇನು ಕೇಳ್ಕೊಂಡ, ನೀನು ಸಕಲ ಪ್ರಾಣಿಗಳಿಗೂ ಆತ್ಮಸ್ವರೂಪನಾಗಿದ್ದಿ, ನಿನ್ನ ಚರಣ ಕಮಲದಲ್ಲಿ ನಿನಗೆ ಯಾವಾಗಲೂ ಭಕ್ತಿ ಇರಲಿ, ಆ ಭಕ್ತಿ ನನಗೆ ತಪ್ಪದಂತೆ ಇರಲಿ. ಅಷ್ಟೇ ಅಲ್ಲ, ದೇವರಲ್ಲಿ ಭಕ್ತಿ ಮಾಡ್ಲಿಕ್ಕೆ ಬೇಕಾದಷ್ಟು ಜನ ತಯಾರಿದ್ದಾರೆ. ಆದರೆ ದೇವರ ಭಕ್ತರಾದಂತಹ, ದೇವರ ಮಕ್ಕಳೇ ಆದಂತಹ ಮಾನವರನ್ನ, ನಮ್ಮ ಸಹಜೀವಿಗಳನ್ನ ಅವಮಾನಿಸುವಂಥವ್ರು, ಅವರ ಜೊತೆ ದುರ್ವರ್ತನೆ ಮಾಡುವಂಥವರೇ ಬಹಳ. ಅದರಲ್ಲೂ ಭಗವದ್ಭಕ್ತರು ಯಾರು, ಮಹಾತ್ಮರು ಯಾರು ಅಂತ ತಿಳ್ಕೊಳ್ಳದೆ ಅಪಚಾರ ಮಾಡುವವರು ಇನ್ನೂ ಇದ್ದಾರೆ. ಇವನೇನು ಕೇಳಿದ, ನಿನ್ನ ಪಾದಕಮಲದಲ್ಲಿ ಭಕ್ತಿ ಇರಲಿ ಮತ್ತು ನಿನ್ನ ಭಕ್ತರಲ್ಲಿ ನನಗೆ ಭಕ್ತಿ ತಪ್ಪದೇ ಇರಲಿ ಅಂತ ಕೇಳ್ಕೊಂಡ. ಸಮಸ್ತ ಪ್ರಾಣಿಗಳ ವಿಷಯದಲ್ಲಿಯೂ, ಬರೀ ನಿನ್ನ ಭಕ್ತರು ಅಂತಲ್ಲ, ಸಮಸ್ತ ಜೀವಿಗಳ ವಿಷಯದಲ್ಲೂ ನನಗೆ ದಯಾಭಾವ ಇರುವಂತಾಗಲಿ. ನೀನು ಸಂಪತ್ತು ಸಮೃದ್ಧಿನೇನು ಕೇಳ್ಕೊಳ್ಳಿಲ್ಲ. ಅಂದ್ರೆ ಸಾಧಾರಣ ಒಬ್ಬ ಹೂವಾಡಿಗ, ಸಾಧಾರಣ ಆಗಿರ್ಲಿಕ್ಕಿಲ್ಲ ಅವನು. ಯಾಕಂದ್ರೆ ತಾತ್ಪರ್ಯವನ್ನೇ ಇಲ್ಲದೆ ಅವನ ಸಾಧಾರಣ ಹೂವಾಡಿಗನೇ ಅಲ್ಲ, ಅವನೊಬ್ಬ ವಿಭಿನ್ನ ಹಿನ್ನೆಲೆ ಇದ್ದಂಥ ಮನುಷ್ಯ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಬರುವುದಿದೆ. ಹಾಗಾಗಿ ಅಂಥ ಮಹಾತ್ಮನ ಬಾಯಿಂದಲೇ ಇಂಥ ಒಂದು ಕೋರಿಕೆ ಬರುವುದು ಸಾಧ್ಯ. ಕೃಷ್ಣ ಏನ್ ಹೇಳಿದ, ನಾನು ಪ್ರಸನ್ನನಾಗಿದ್ದರಿಂದ ಲಕ್ಷ್ಮೀದೇವಿ ನಿನಗೆ ಪ್ರಕಟಳಾಗಿ ನಿನ್ನನ್ನು ಸಂಪದ್ಭರಿತವನ್ನಾಗಿ ಮಾಡ್ತಾಳೆ. ಮತ್ಸಂಭವ ಅಂತ ಇದೆ. ಮತ್ಸಂಭವ ಶ್ರೀಹಿ, ನನ್ನ ಪ್ರಸನ್ನತೆಯಿಂದ ಹುಟ್ಟಿದ ಲಕ್ಷ್ಮಿ ಅಂತ ಅದಕ್ಕರ್ಥ. ನನ್ನ ಪ್ರಸನ್ನತೆಯಿಂದ ಹುಟ್ಟುವಂತ ಲಕ್ಷ್ಮಿ ಅಂತಂದ್ರೆ ಬರೇ ಸಂಪತ್ತು ಅಂತ ಅರ್ಥ ಮಾಡ್ಕೊಳ್ಬಾರ್ದು. ವೈರಾಗ್ಯ ಸಂಪತ್ತು, ಜ್ಞಾನ ಸಂಪತ್ತು, ಭಕ್ತಿ ಸಂಪತ್ತು ಅಂತ ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಭಾಗವತದಲ್ಲಿ ಅವನು ಹಾಗೆ ಕೇಳಿದಾನೆ. ಹರಿವಂಶದಲ್ಲಿ ಬಂದಂತಹ ಮಾತುಗಳಿಗೂ ಕೂಡ ಐಹಿಕ ಸಮೃದ್ಧಿ ಅಷ್ಟೇ ಅಲ್ಲದೆ ಜ್ಞಾನ ಸಮೃದ್ಧಿ, ಭಕ್ತಿ ಸಮೃದ್ಧಿ, ವೈರಾಗ್ಯ ಸಮೃದ್ಧಿ ಇವೆಲ್ಲವೂ ಕೂಡ ಲಕ್ಷ್ಮೀ ರಮಣನಾದಂತಹ ನನ್ನ ಅನುಗ್ರಹದಿಂದ ನಿನಗೆ ಸಿಗಲಿ ಅಂತ ಕೃಷ್ಣ ಅವನಿಗೆ ಆರಾಧನೆ ಮಾಡಿದ. ಹೀಗೆ ಆರಾಧನೆ ಮಾಡಿದ ನಂತರ ಆ ಗುಣಕ ಆ ಅಮೋಘವಾದಂತಹ ವರವನ್ನು ಪಡ್ಕೊಂಡು ಅವನು ಭಯಭ್ರಾಂತನಾಗಿರುತ್ತ. ಅವನಿಗೆ ಮಾತೇ ಬರಲಿಲ್ಲ. ಇವ್ರು ಯಾರೋ ಯಕ್ಷರು ಅಂತ ತಿಳ್ಕೊಂಡಿದ್ದ ಅವನು, ಹರಿವಂಶದಲ್ಲಿ ಬರುವಂತೆ. ಆದರೆ ತಾತ್ಪರ್ಯ ನಿರ್ಣಯದಲ್ಲಿ ಈ ಭಾಗವತದಲ್ಲಿ ಬರುವಂತೆ ಅವನಿಗೆ ಇವನು ಕೃಷ್ಣ ಅಂತ ಗೊತ್ತಿತ್ತು.
ಭಾಗವತದ ಮಾತು ತಾತ್ಪರ್ಯ ನಿರ್ಣಯಕ್ಕೆ ಹೆಚ್ಚು ಸಮೀಪವಾಗಿದೆ. ಎಷ್ಟೋ ಕಡೆ ತಾತ್ಪರ್ಯ ನಿರ್ಣಯದಲ್ಲಿ ಬಂದಂತಹ ಮಾತನ್ನೇ ವಾದಿರಾಜರು ಮತ್ತೆ ಮಧ್ವಾಚಾರ್ಯ ಎತ್ತಿ ಹಿಡಿತಾರೆ. ಹರಿವಂಶದ ಮಾತಿಗೆ ಯಕ್ಷ ಅಂತಂದ್ರೆ ಬೇರೆ ಅರ್ಥ ಮಾಡ್ಕೋಬೇಕಷ್ಟೇ. ಬರೆದವರು ಅದೇ ವೇದವ್ಯಾಸರಾದ್ರಿಂದ ಅವರು ತಮ್ಮ ಮಾತುಗಳನ್ನೇ ನಿಗೂಢವಾಗಿ ಸಂಕೀರ್ಣವಾಗಿ ಹೇಳ್ತಾರೆ ಅಂತ ಅರ್ಥ ಮಾಡ್ಕೋಬೇಕಷ್ಟೇ. ಅವನಿಗೆ ಏನೂ ಉತ್ತರ ಹೇಳಿಕಾಗಿಲ್ಲ, ಸುಮ್ಮನೆ ಕೈ ಮುಕ್ಕೊಂಡು ನಿಂತು ಬಿಟ್ಟಿದ್ದ ಅಂತ ಹರಿವಂಶದಲ್ಲಿದೆ. ತಾತ್ಪರ್ಯ ನಿರ್ಣಯದಲ್ಲಿ ಭಾಗವತದಲ್ಲಿ ಬಂದಂತೆ ಇಂಥ ವರವನ್ನು ಅವನು ಕೊಟ್ಟ ಅಂತ. ಈಗ ತಾತ್ಪರ್ಯ ನಿರ್ಣಯದಲ್ಲಿ ಅವನು ಯಾರು ಅಂತ ನಾವು ನೋಡ್ಕೊಳ್ಬೇಕು. ಆ ಹೂವಾಡಿಗನ ಜೊತೆ ಮತ್ತೊಂದು ಪಾತ್ರ ಅಲ್ಲಿ ಬರೋದಿದೆ. ಆ ಪಾತ್ರ ತಾತ್ಪರ್ಯ ನಿರ್ಣಯದಲ್ಲಿ ಮತ್ತು ಹರಿವಂಶದಲ್ಲಿಲ್ಲ. ಅದು ಯಾವ ಪಾತ್ರ ಅಂದ್ರೆ ಕ್ಷೌರಿಕ ಮತ್ತು ಹೂವಾಡಿಗರ ಸೇವೆ ಅಂತ. ಅಲ್ಲೊಬ್ಬ ಕ್ಷೌರಿಕ ಇದ್ದ, ಅವನು ಕೃಷ್ಣನಿಗೆ ಸೇವೆ ಮಾಡಿದ. ಏನ್ ಸೇವೆ ಮಾಡಿರ್ಬೇಕು ಅಂತ ಕೃಷ್ಣನಿಗೆ? ಕೃಷ್ಣನ ತಲೆ ಕೂದಲು ಕತ್ತರಿಸಿದ್ನ ಅಥವಾ ಅವನ ಕೈ ಉಗುರು ಕಾಲು ಉಗುರುಗಳನ್ನು ಕತ್ತರಿಸಿದ್ನ ಅಂತ ಅಲ್ಲೆಲ್ಲ ಆಚಾರ್ಯರು ಪ್ರಶ್ನೆ ಮಾಡ್ಕೊಂಡು ಅವರು ಉತ್ತರ ಹೇಳ್ತಾರೆ, ವಾದಿರಾಜರು ಹೇಳ್ತಾರೆ, ಮತ್ತು ಅದಕ್ಕೆ ವ್ಯಾಖ್ಯಾನ ಬರೆದಂತ ನಮ್ಮ ಗುರುಗಳು ಹಯೋಧನ ಪುರಾಣಿಕರು ಅವರು ಕೂಡ ಅದನ್ನೆಲ್ಲ ವಿಸ್ತಾರವಾಗಿ ಹೇಳಿದ್ದಾರೆ. ಅದನ್ನ ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಬೇಕು. ಏನಂದ್ರೆ ನೀವು ಕ್ಷೌರಿಕರ ಹತ್ರ ಹೋಗ್ತೀವಿ, ಯಾಕಂದ್ರೆ ನಾವು ತಲೆ ಕೂದಲು ಬೆಳೆಸ್ತೀವಿ, ಉಗುರು ಬೆಳೀತವೆ, ನಾವೇ ಕತ್ತರಿಸ್ಕೊಳ್ತೀವಿ. ಹಿಂದಿನ ಕಾಲದಲ್ಲಿ ಆ ಕ್ಷೌರಿಕರಾದವರು ತಲೆ ಕೂದಲನ್ನು ಕತ್ತರಿಸಿದ್ರು ಮತ್ತು ಉಗುರುಗಳನ್ನ ಅಲಂಕಾರ ಮಾಡೋದು, ಎರಡೂ ಕಾರ್ಯವನ್ನು ಅವರೇ ಮಾಡ್ತಿದ್ರು ಅಂತ. ಪಾದರಂಜನ ನಖರಂಜನ ಅಂತ ಇವೆರಡು ಕಾರ್ಯಗಳನ್ನು ಅವರೇ ಮಾಡ್ತಿದ್ರು ಅಂತ ಹಿಂದಿನ ಕಾಲದ ಪದ್ಧತಿ. ಪಂಚತಂತ್ರ ಮೊದಲಾದಂತಹ ಸಂಸ್ಕೃತದ ಕಾವ್ಯಗಳಲ್ಲೂ ಕೂಡ ಅದರದ್ದು ವರ್ಣನೆ ಇದೆ. ಕ್ಷೌರಿಕನ ಕರ್ತವ್ಯ ಏನಂದ್ರೆ ತಲೆ ಕೂದಲು ಕತ್ತರಿಸೋದು ಮಾತ್ರ ಅಲ್ಲ, ಕೈ ಕಾಲದ ಉಗುರುಗಳನ್ನು ಕತ್ತರಿಸೋದು, ಅದಕ್ಕೆ ಅಲಂಕಾರ ಮಾಡುವುದು ಇತ್ಯಾದಿ ಆಧುನಿಕ ಸೌಂದರ್ಯ ಕೇಂದ್ರದಲ್ಲಿ ನಡೆಯುವಂತಹ ಕೆಲಸಗಳನ್ನ ಪುರುಷರು ಎಲ್ಲಿ ಹೋಗ್ತಿದ್ರು ಅಂತ ಕಡೆಗಳಲ್ಲಿ ಕ್ಷೌರಿಕರು ಅದನ್ನು ಮಾಡ್ತಿದ್ರು ಅಂತ ಅದು ಒಂದು ವರ್ಣನೆ ಸಂಸ್ಕೃತ ಸಾಹಿತ್ಯದಲ್ಲಿದೆ. ನಾವು ಇದನ್ನೆಲ್ಲ ಮಾಡ್ಕೊಳ್ತೇವೆ. ಕೃಷ್ಣನಿಗೆ ಅದು ಹೇಗೆ? ಯಾಕಂತಂದ್ರೆ ಕೃಷ್ಣ ಅಚಿಂತ್ಯವಾದಂತಹ ಶರೀರ ಇದ್ದವನು, ಮತ್ತೆ ನಮಗೆ ಗೊತ್ತಿರುವಂತೆ ಹಿಂದೆ ಹೇಳಿದಂತೆ ಅಪ್ರಾಕೃತವಾದ ಶರೀರ ಇದ್ದವನು. ನಾವು ಪ್ರಾಕೃತವಾದಂತಹ ಶರೀರ ಇದ್ದವರು ಪಂಚಮಹಾಭೂತಗಳಿಂದ, ಪೃಥ್ವಿ ಅಥವಾ ತೇಜಸ್ಸು ಮೊದಲಾದಂತಹ ಪಂಚಮಹಾಭೂತಗಳಿಂದ ನಮ್ಮ ಶರೀರ ಹುಟ್ಟಿದ್ದು. ಹೀಗೆ ನಮ್ಮ ಶರೀರ ಹುಟ್ಟಿದ್ರಿಂದ ಇದಕ್ಕೆ ಬೆಳವಣಿಗೆ ಇದೆ. ಚಿಕ್ಕ ಮಗು ಇದ್ದವರು ಕಿಶೋರರಾಗ್ತೀವಿ, ಯುವಕರಾಗ್ತೀವಿ, ಮುದುಕರಾಗ್ತೀವಿ. ಉಗುರುಗಳು ಬೆಳೀತವೆ, ತಲೆ ಕೂದಲು ಬೆಳೀತವೆ, ಅದಕ್ಕೆಲ್ಲ ಉಪಚಾರ ಬೇಕಾಗ್ತದೆ ಮೇಲಿಂದ ಮೇಲೆ. ಕೃಷ್ಣನಿಗೆ ಉಗುರು ಬೆಳೆಯೋದು ಅಂತ ಇದೆಯೇನೋ, ತಲೆ ಕೂದಲು ಬೆಳೆಯೋದು ಅಂತ ಇದೆಯೇನೋ ಅಂತ ಪ್ರಶ್ನೆ ಅಲ್ಲಿ ತಾನಾಗಿ ಹುಟ್ಟುತ್ತದೆ. ಆ ತಾನಾಗಿ ಹುಟ್ಟುವಂತ ಪ್ರಶ್ನೆಗೆ ಆಚಾರ್ಯರು ಉತ್ತರ ಹೇಳ್ತಾರೆ. ಅವನು ಜ್ಞಾನಾನಂದಮಯವಾದಂತಹ ಶರೀರ ಇದ್ದವನು, ಅವನಿಗೆ ಬೆಳೆಯೋದು ಅಂತಾಗಲಿ ಕುಗ್ಗೋದು ಅಂತಾಗಲಿ ಇಲ್ಲ. ನಾವು ಮುದುಕರಾದಾಗ ಕುಗ್ತಾ ಬರ್ತೇವೆ, ಕಿಶೋರ ಇದ್ದಾಗ ಬೆಳೀತಾ ಹೋಗ್ತೇವೆ. ಅವನಿಗೆ ಈ ವೃದ್ಧಿ ಮತ್ತು ಹ್ರಾಸ ಅನ್ನುವಂಥದ್ದು ಇಲ್ಲ. ಆದರೆ ಅವನು ಕೆಲವು ಸರಿ ಈ ಲೋಕದ ಜನರ ತೋರಿಕೆಗಾಗಿ ಮತ್ತು ತನ್ನ ಆಪ್ತರಾದಂಥ ಸೇವಕರಿಂದ ಸೇವೆಯನ್ನು ತಗೊಳ್ಳುವ ಸಂದರ್ಭದಲ್ಲಿ ಆ ಕ್ಷೌರಿಕರಿಂದ ಸೇವೆಯನ್ನು ಪಡ್ಕೊಂಡವನಂತೆ ತೋರಿ ಬಂದ ಅಂತ ಮಾತಿದೆ. ಇದು ಕೃಷ್ಣನ ಉಗುರು ಅಂತ ನಾವು ಭಾವಿಸಿದರೆ ಅದನ್ನ ವಾದಿರಾಜರು ಮತ್ತು ತಾತ್ಪರ್ಯ ವ್ಯಾಖ್ಯಾನದಲ್ಲಿ, ಕನ್ನಡ ವ್ಯಾಖ್ಯಾನದಲ್ಲಿ ವಿವರಿಸಿದ್ದಾರೆ. ಭಗವಂತನ ಉಗುರೇನಿದೆ ಅದು ಚಿನ್ಮಯವಾದ ಉಗುರು, ಜ್ಞಾನಾನಂದ ಸ್ವರೂಪವಾದಂಥ ಉಗುರು. ಆ ಮೂಲ ಉಗುರು ಬೆಳೆಯೋದಿಲ್ಲ. ಕೃಷ್ಣ ಏನ್ ಮಾಡಿದೆ ಅಂದ್ರೆ ಈ ಚಿನ್ಮಯವಾದಂತಹ ಉಗುರು ಏನು ಇಲ್ಲಿ ತನಕ ಇರ್ತದಲ್ಲ, ಇದರ ಮುಂದೆ ಪ್ರಾಕೃತವಾದಂತಹ ಉಗುರನ್ನು ಬೆಳೆಸಿ ತೋರಿಸ್ತಾನೆ. ಅದನ್ನ ಆ ಕ್ಷೌರಿಕನ ಮುಂದೆ ಹಿಡಿದಾಗ ಅವನು ಆ ಪ್ರಾಕೃತವಾದಂತಹ ಉಗುರನ್ನು ಕತ್ತರಿಸ್ತಾನೆ. ಅಪ್ರಾಕೃತವಾದಂತಹ ಉಗುರಿಗೆ ತನ್ನ ಕತ್ತಿಯನ್ನು ಎಷ್ಟು ಹದನ ಮಾಡಿದ್ರು ಅಪ್ರಾಕೃತವಾದ ಉಗುರನ್ನು ಕತ್ತರಿಸಲಿಕ್ಕೆ ಅವನಿಗೆ ಬರೋದಿಲ್ಲ. ಯಾಕೆಂದ್ರೆ ಕೃಷ್ಣ ವಾಮನಾವತಾರದಲ್ಲಿ ತ್ರಿವಿಕ್ರಮ ಶರೀರವನ್ನು ತಾಳಿದ್ನಲ್ಲ, ಆಗ ಅವನ ಉಗುರು ಬ್ರಹ್ಮಾಂಡದ ಕಟಾಹಕ್ಕೆ ಬಡಿದಿತ್ತಲ್ಲ. ಬ್ರಹ್ಮಾಂಡದ ಕಟಾಹ ಅಂದ್ರೆ ಎಷ್ಟು ಬಿರುಸಾಗಿರ್ತದೆ, ಎಷ್ಟು ಯೋಜನೆ ವಿಸ್ತೀರ್ಣವಾಗಿರ್ತದೆ. ಅದಕ್ಕೆ ಬಡದಾಗಲೇ ಕೃಷ್ಣನ ಉಗುರಿಗೆ ಏನು ಕೊಂಕಾಗಲಿಲ್ಲ. ಹಾಗಿರುವಾಗ ಯಾವನೋ ಒಬ್ಬ ಕ್ಷೌರಿಕನ ಕತ್ತಿಗೆ ಆ ಉಗುರು ಕತ್ತರಿಸುವುದು ಅಂದ್ರೆ ಏನು? ಹಾಗಾಗಿ ಅಪ್ರಾಕೃತವಾದಂತ ಉಗುರು ಕತ್ತರಿಸೋದೇ ಇಲ್ಲ. ಆದ್ರೆ ಆ ಕ್ಷೌರಿಕನ ಕತ್ತಿಗೆ ನಿಲುಕುವಂತಾಗಿದ್ದು ಯಾವ ಉಗುರು ಅಂದ್ರೆ ಅದು ಪ್ರಾಕೃತವಾದಂತಹ ಉಗುರು. ಪ್ರಾಕೃತವಾದ ಉಗುರುಗಳನ್ನ ಮತ್ತು ಪ್ರಾಕೃತವಾದ ಕೂದಲುಗಳನ್ನ ಕೃಷ್ಣ ತೋರಿಸ್ಕೋತಾನೆ ಅಂತ ಕಥೆ ಇದೆ. ಹೀಗೆ ಪ್ರಾಕೃತವಾದ ಉಗುರುಗಳನ್ನ ಮತ್ತು ಕೂದಲುಗಳನ್ನು ಬೆಳೆಸಿ ಆ ಕ್ಷೌರಿಕನ ಮೂಲಕ ಸೇವೆಯನ್ನು ಪಡ್ಕೊಂಡ ಮತ್ತು ಅಲಕ್ತ ಕಾಲುಗಳಿಂದ ಅಲಂಕೃತನಾದವನಂತೆ ತೋರಿಕೊಂಡ ಅಂತಿದೆ. ಲೋಕಾನ್ ವಿಡಂಬೆ ನರವತ್ ಸಮಲಕ್ತ ಕಾದ್ಯೈಹಿ, ಇದನ್ನು ನೋಡಬೇಕು. ಅಲಕ್ತಕ ರಸ ಅಂತ ಮೆಹಂದಿ ಅಂತ ನಾವು ಈಗೇನು ಹೇಳ್ತೀವಲ್ಲ, ಅದೇ ಅಲಕ್ತಕನೋ ಅಥವಾ ಬೇರೆ ನನಗೆ ಅಷ್ಟು ಜ್ಞಾನ ಇಲ್ಲ ಅದ್ರ ಬಗ್ಗೆ. ಅಲಕ್ತಕ ರಸವನ್ನು ಹಚ್ಚಿಸ್ಕೊಂಡ ಕಾಲು ಕೈಗಳಿಗೆ. ಕ್ಷೌರಿಕರ ಕಥೆ ಆಗಿರ್ತದೆ. ಕ್ಷೌರಿಕರ ಸರ್ವಿಸ್, ಅವ್ರೇನು ಜನರಿಗೆ ಕೊಡುವಂತ ಅನೇಕ ಸೇವೆಗಳಲ್ಲಿ ಉಗುರು ಕೂದಲನ್ನು ಕತ್ತರಿಸೋದು ಮತ್ತು ಗಂಡಸರಿಗೂ ಕೂಡ ಲಾಕ್ಷಾರಸವನ್ನು ಹಚ್ಚಿಸೋದು ವಿಶೇಷ ಸಂದರ್ಭಗಳಲ್ಲಿ
ಇತ್ಯಾದಿ ಅವ್ರ ಕರ್ತವ್ಯ ಆಗಿದ್ದರು. ಹೀಗೆ ಆ ಕ್ಷೌರಿಕನ ಕಡೆಯಿಂದ ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸುವುದು ಅಲ್ಲದೆ ಅಲಂಕಾರವನ್ನು ಕೂಡ ಮಾಡಿಸ್ಕೊಂಡ, ಆತನ ಸೇವೆಯನ್ನು ಅವನು ಮಾಡಿಸ್ಕೊಂಡ ಅಂತ ನಾವು ಅರ್ಥ ಮಾಡ್ಕೋಬೇಕು. 100 ಕೋಟಿ ಯೋಜನ ದಪ್ಪವಾದಂತಹ ಸ್ವರ್ಣಮಯವಾದಂತಹ ಬಂಗಾರದ ಬ್ರಹ್ಮಾಂಡಕ್ಕೆ ಅವನ ಕೃಷ್ಣನ ಉಗುರು ತಾಗಿತ್ತು, ತ್ರಿವಿಕ್ರಮನ ಉಗುರು. ಆವಾಗಲೇ ಅದಕ್ಕೆ ಏನು ಧಕ್ಕೆ ಆಗಿರ್ಲಿಲ್ಲ. ಹಾಗಿರುವಾಗ ಯಾವುದೋ ಒಂದು ಕತ್ತಿಗೆ ಆ ಉಗುರು ಕತ್ತರಿಸೋದಾದ್ರೂ ಹೇಗೆ ಅಂತ ಪ್ರಶ್ನೆ ಮಾಡ್ಕೋತಾರೆ. ಹಾಗಾಗಿ ಕೃಷ್ಣ ಆ ಉಗುರನ್ನೇ ಮುಂದೆ ಬೆಳೆಸಿ ಪ್ರಾಕೃತವಾಗಿ ಬೆಳೆಸಿದ್ದಷ್ಟೇ, ಆ ಊರಿಗೆ ಅದು ಸಿಕ್ಕಿತ್ತಷ್ಟೇ. ಹೀಗೆ ಕೃಷ್ಣ ಅನೇಕ ಬಾರಿ ಪ್ರಾಕೃತವಾದ ಶರೀರವನ್ನು ಕೂಡ ತೋರಿಸ್ತಾನೆ. ಮುಂದೆ ಅವನು ಆ ಜರ ಅನ್ನುವಂಥ ಬೇಡನ ಬಾಣಕ್ಕೆ ತನ್ನ ಕಾಲನ್ನು ಒಡ್ಡಿದ್ನಲ್ಲ, ಪರಂಧಾಮಕ್ಕೆ ಹೋಗುವಾಗ ಅವನ ಶರೀರವನ್ನು ಅಲ್ಲೇ ಬಿಟ್ಟು ಹೋದಂತ ಎಲ್ಲೋ ಕಥೆ ನಮ್ಗೆ ಓದಿದ್ ನೆನಪು. ಅದು ಅಪ್ರಾಕೃತವಾದ ಶರೀರವನ್ನು ತಾನು ತಗೊಂಡು ಹೋಗಿದ್ದ, ಪ್ರಾಕೃತವಾದ ಶರೀರವನ್ನು ಅಲ್ಲೇ ಬಿಟ್ಟು ಹೋಗಿದ್ದ ಅಂತ ನಂಗೆ ಓದಿದ್ ನೆನಪು. ಆ ನೆನಪು ಸರಿಯಾಗಿಲ್ಲ, ಅದು ಮುಂದೆ ಓದಿದಾಗ ನೆನಪಾಗ್ತದೆ, ಅದನ್ನು ನೋಡಬೇಕು. ಹೀಗೆ ಕೆಲವೊಂದ್ಸರಿ ತೋರಿಕೆಗಾಗಿ ಅಂತ ಕೆಲವು ಪ್ರಾಕೃತವಾದಂಥ ಲಕ್ಷಣಗಳನ್ನು ಅವನು ತೋರಿಸ್ತಾನೆ ಅಂತ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಈ ಕ್ಷೌರಿಕನ ಸೇವೆಯನ್ನು ಸೇವಿಸಿದ ಬಳಿಕ ಹೂವಾಡಿಗ ಸೇವೆಯನ್ನು ಅವನು ಸ್ವೀಕಾರ ಮಾಡಿದ. ಆ ಹೂವಾಡಿಗ ಮತ್ತು ಕ್ಷೌರಿಕ ಇವರಿಬ್ರು ಯಾರು ಅದನ್ನ ತಾತ್ಪರ್ಯದಲ್ಲಿ ಹೇಳ್ತಾರೆ. ಅವರಿಬ್ರು ಕೂಡ ಮೂಲತಃ ಭಗವಂತನ ಭಕ್ತರೇ, ಭಗವಂತನಿಗಾಗಿ ಅವರ ಸೇವೆ ಮೀಸಲು. ಅವರು ವೈಕುಂಠದಲ್ಲಿಯೂ ಕೂಡ ಭಗವಂತನಿಗೆ ಈ ಸೇವೆಯನ್ನು ಮೇಲಿಂದ ಮೇಲೆ ಸಲ್ಲಿಸ್ತಿರ್ತಾರೆ. ಅವರು ಇಲ್ಲಿ ಹುಟ್ಟಿ ಬಂದಿದ್ರು, ಅವತರಿಸಿ ಬಂದಿದ್ರು ಕೃಷ್ಣನಿಗೆ ಸೇವೆ ಮಾಡುವುದಕ್ಕಾಗಿ, ಅವನಿಗೆ ಹೂವು ತೊಡಿಸಿ ಅಲಂಕಾರ ಮಾಡುವುದಕ್ಕಾಗಿ ಮತ್ತು ಅವನಿಗೆ ಈ ಕೇಶಕರ್ತನ ನಖಕರ್ತನ ಇತ್ಯಾದಿಗಳನ್ನು ಮಾಡುವುದಕ್ಕಾಗಿ. ಒಂದು ವ್ಯಾಖ್ಯಾನದಲ್ಲಿ ಅದರ ವ್ಯತ್ಯಾಸ ಏನಂದ್ರೆ, ವೈಕುಂಠದಲ್ಲಿ 2 ಸ್ಥಾನಗಳಿವೆ, ಮುಕ್ತ ಸ್ಥಾನ ಅಮುಕ್ತ ಸ್ಥಾನ ಅಂತ. ಯಾರಾದರೂ ತಮ್ಮ ಸಾಧನೆಯಿಂದ ಮನುಷ್ಯರಾದವರು ದೇವತೆಗಳಾದವರು ಸಾಧನೆಯನ್ನು ಪರಿಪೂರ್ಣ ಮಾಡಿಕೊಂಡು ಮೋಕ್ಷಕ್ಕೆ ಹೋಗ್ತಾರಲ್ಲ, ಸಂಸಾರದ ಬಂಧನವನ್ನು ಕಡಿದುಕೊಂಡು ಮತ್ತೆ ನಿವೃತ್ತಿ ಇಲ್ಲದಂತೆ, ಅವರು ಹೋಗಿ ತಲುಪುವುದು ವೈಕುಂಠದಲ್ಲೇ ಮುಕ್ತ ಸ್ಥಾನವನ್ನು. ಅವರು ಅಲ್ಲಿಂದ ತಿರುಗಿ ಬರೋದಿಲ್ಲ. ವೈಕುಂಠದಲ್ಲಿ ಅಮುಕ್ತ ಸ್ಥಾನ ಅಂತ ಮತ್ತೊಂದಿದೆ, ಅದರ ಸೊಬಗು ಏನು ಕಡಿಮೆ ಅಲ್ಲ. ಆ ಅಮುಕ್ತ ಸ್ಥಾನದಲ್ಲಿ ಯಾರು ಇರ್ತಾರೆ ಅಂದ್ರೆ ಇಂಥವ್ರು ಕೆಲವರು ಇರ್ತಾರೆ, ಈ ಹೂವಾಡಿಗರು, ಮತ್ತೆ ಕೆಲವು ಭಗವಂತನ ಸೇವಕರು, ಮತ್ತೆ ಕೆಲವರು ಯಾರೋ ದೇವತೆಗಳು, ಇಂಥವರೆಲ್ಲರೂ ಅಲ್ಲಿರ್ತಾರೆ. ಅಮುಕ್ತರಾದವರು, ಇನ್ನೂ ಮುಕ್ತಿಯನ್ನು ಪಡ್ಕೊಳ್ಬೇಕಾದವರು, ಸಾಧನೆಯನ್ನು ಪೂರ್ಣಗೊಳಿಸಿಕೊಂಡು ಮುಕ್ತಿಯನ್ನು ಪಡ್ಕೊಳ್ಬೇಕಾದವರು ಅಲ್ಲಿ ತನಕ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ವೈಕುಂಠದಲ್ಲಿ ಅಮುಕ್ತ ಸ್ಥಾನ ತನಕ ಅಲ್ಲಿರ್ತಾರೆ ಅವರು. ಅಲ್ಲಿದ್ದು ಏನ್ ಮಾಡ್ತಾರಂದ್ರೆ, ಅಮುಕ್ತ ಸ್ಥಾನದಲ್ಲಿ ಭಗವಂತನ ರೂಪ ಹೊಂದಿರ್ತದಲ್ಲ, ಅಲ್ಲಿರುವಂತಹ ಭಗವಂತನ ರೂಪಕ್ಕೆ ಮೇಲಿನ ಮೇಲೆ ಇಂತಹ ಉಪಚಾರಗಳನ್ನು ಮಾಡ್ತಾರೆ. ಮುಕ್ತ ಸ್ಥಾನದಲ್ಲಿರುವಂತಹ ಭಗವಂತನ ರೂಪಕ್ಕೆ ಉಪಚಾರ ಮಾಡುವವರು ಬೇರೆ ಇರ್ತಾರೆ. ಹೀಗೆ ಅಮುಕ್ತ ಸ್ಥಾನದಲ್ಲಿರುವಂತಹ ಇಬ್ರು ಅನುಚರರು ಏನಿದ್ರಲ್ಲ, ಅವರು ಇಲ್ಲಿ ಅವತರಿಸಿ ಬಂದಿದ್ರು. ಮುಕ್ತ ಸ್ಥಾನದಲ್ಲಿದ್ದವರಿಗೆ ಅವತಾರ ಇಲ್ಲ. ಹಾಗಾಗಿ ಇಲ್ಲಿ ಅವತರಿಸಿ ಬಂದಿದ್ರು ಅಂದ್ರೆ ಅವರು ಮುಕ್ತ ಸ್ಥಾನದಲ್ಲಿ ಇದ್ದಂಥವರಲ್ಲ, ಅಮುಕ್ತ ಸ್ಥಾನದಲ್ಲಿ ಇದ್ದಂಥವ್ರು ಅಂತ ಅದರ ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಬೇಕು. ಹೀಗೆ ತನ್ನ ಇಬ್ಬರು ಸೇವಕರು, ಮೂಲತಃ ಯಾರ ಸೇವಕರಾಗಿದ್ರು ಕ್ಷೌರಿಕ ಮತ್ತು ಹೂವಾಡಿಗ, ಅವರು ಅವತರಿಸಿ ಬಂದಿದ್ರು. ಅವರ ಸೇವೆಯನ್ನ ಕೃಷ್ಣ ಸ್ವೀಕಾರ ಮಾಡಿ ಅವರನ್ನ ಆಶೀರ್ವದಿಸಿದ ಅಂತನ್ನುವಲ್ಲಿಗೆ ಭಾಗವತದ ದಶಮ ಸ್ಕಂದದ 41ನೇ ಅಧ್ಯಾಯ ಮುಗಿದಿದೆ ಮತ್ತು ಹರಿವಂಶದ ವಿಷ್ಣು ಪರ್ವದಲ್ಲಿ 27ನೇ ಅಧ್ಯಾಯ ಇನ್ನು ಕೂಡ ಮುಂದುವರೆದಿದೆ. ಅಲ್ಲಿಗೆ ಈ ಸೇವೆಯನ್ನ ಕೊಟ್ಟವರಿಗೆ ಅವರ ಸೇವೆಯನ್ನು ಸ್ವೀಕಾರ ಮಾಡಿ ಅವರನ್ನು ಅನುಗ್ರಹಿಸಿದೆ. ಕೆಲವರನ್ನ ಆ ಹೂವಾಡಿಗ, ದರ್ಜಿ ಮತ್ತು ಕ್ಷೌರಿಕ ಇತ್ಯಾದಿಗಳನ್ನ ತನಗೆ ಸೇವೆಯನ್ನು ಕೊಡಲಿಕ್ಕೆ ಒಪ್ಪದಂತಹ ರಾಕ್ಷಸನಾದಂತಹ ಆ ರಜಕನನ್ನು ಸಂಹರಿಸಿದ ಕಥೆಯನ್ನು ಇವತ್ತು ನೋಡಿದ್ದೇವೆ. ನಾಳೆ ನಾವು ನೋಡುವಂತ ಕಥೆ ಕುಬ್ಜ, ತ್ರಿವಕ್ರ ಅಂತ ಏನಿದ್ದಲ್ಲ ಕುಬ್ಜ, ಅವಳ ಸೇವೆಯನ್ನು ಸ್ವೀಕಾರ ಮಾಡಿ ಅವಳಿಗೆ ಅನುಗ್ರಹಿಸಿದಂತ ಕಥೆಯನ್ನ ನಾಳೆ ನೋಡ್ತೇವೆ.